ತೆಗಿಬೇಕಾ? ಇರ್ಲಿ ಪರವಾಗಿಲ್ಲ, ಹಾಕೊಳ್ಳಿ. ಏನ್ ಪ್ರಾಬ್ಲಮ್ ಇಲ್ಲ ಬ್ರೋ. ಎಲ್ಲಾದ್ರೂ ಇವಾಗ 100 ಜನರಲ್ಲಿ ಒಬ್ಬ ನಂಗೆ ಕಾಣ್ತಿದ್ದಾನೆ ಅಂದ್ರೆ ನಿಮ್ಗೆ ಅನ್ಸ್ಬಿಡ್ಬೇಕು ಅವ್ನು ಫೋಟೋಗ್ರಾಫರ್. ನಮ್ಗೆ ಯಾರು ಗುರುಗಳಿಲ್ಲ ಫೋಟೋಗ್ರಾಫಿ. ನಮ್ಮ ಗುರುಗಳಾದ್ರೆ ಯೂಟ್ಯೂಬ್ ಎಲ್ಲ ಫ್ರೆಂಡ್ಸ್ ಇದ್ದಾನೆ ಆಗಿರೋದು. ಆ ಲೆನ್ಸ್ಗಳು ನೋಡೋದ್ರೆ ಲಕ್ಷ ಗಟ್ಟಲೆ ಲೆನ್ಸ್ಗಳು. ಇವಾಗ ಏನ್ ಗೊತ್ತಾ, ಮೊದಲಲ್ಲಿ ಒಂದು ಗಾದೆ ನಿಮ್ಗೆ ಕಲ್ಲು ಹಾಕಿದ್ರೆ ನಾಯಿಗಳಿಗೆ ಬಿಟ್ಟಿದ್ದು, ಆಮೇಲೆ ಸ್ವಲ್ಪ ಚೇಂಜ್ ಆಯ್ತು. ನಿಮ್ಗೆ ಕಲ್ಲು ಹಾಕಿದ್ರೆ ಇಂಜಿನಿಯರ್ ಸಿಗಬೇಕು. ಇವಾಗ ಕಲ್ಲು ಹಾಕಿದ್ರೆ ಬರೀ ಮುಂದೆಲ್ಲ ಫೋಟೋಗ್ರಾಫರ್ ಸಿಗುತ್ತೆ. ಇನ್ನ ಮೇಕಪ್ ಆರ್ಟಿಸ್ಟ್, ಬಳೆ ಶಾಸ್ತ್ರ, ಅಶ್ನು ಶಾಸ್ತ್ರ, ಪ್ರೀ ವೆಡ್ಡಿಂಗ್ ಶಾಸ್ತ್ರ ಒಂದು ಆಡ್ ಆಗಿದೆ ಈಗಿನ ಜನರೇಷನ್. ಮದ್ವೆಯಲ್ಲಿ ಊಟ ಹಾಕಿಸ್ತೀರೋ ಇಲ್ವೋ, ಪ್ರೀ ವೆಡ್ಡಿಂಗ್ ಶೂಟ್ ಸ್ಕ್ರೀನ್ ಒಂದು ವಿಡಿಯೋ ಇರ್ಬೇಕು. ವಿಡಿಯೋ ಇರಬೇಕು. ಎಸ್ ಎಸ್ ರಾಜಮೌಳಿ ಅವನ್ನೆಲ್ಲ ಸಿಟಿ ಎಲ್ಲ ಮಾಡ್ಬಿಟ್ಟು ಇದಕ್ಕೆ ಅಫೋರ್ಡ್ ಟೈಮ್ ಕೊಡ್ಬೇಕಲ್ಲ. ಆಗುತ್ತೆ. ನಮ್ಮ ಅಜ್ಜಿ ಇದ್ರು ಹೇಳಿದ್ರೆ ಇವಾಗ ಸಕಣಾಗಿದ್ದಾಳೆ ಅಜ್ಜಿ, ಅಕ್ಕಿ ಕೊಡೋದಕ್ಕೆ ನಾವು ಮನೇಲಿ ಮಸಾಲ ತಿಳ್ಕೊಂಡು ಬಿರಿಯಾನಿ ಲೆವೆಲ್ಗೆ ಅಡ್ಡಾಡ್ತಿದ್ವಿ. ಅವ್ರ ಮನೇಲಿ ಬಿರಿಯಾನಿ ಇಟ್ಕೊಂಡು ಮಸಾಲ ಲೆವೆಲ್ಗೆ ಬರ್ತಾರೆ ಅಷ್ಟೇ. ನಮ್ದೆಲ್ಲ ಫೋಟೋಗ್ರಾಫರ್ಸ್ ಅಂದ್ರೆ ಎರಡು ಮುಖ. ಭಾಷೆಗೆ ಎರಡು ಹೆಸರಿದೆ. ಸ್ಮೈಲ್ ಮಾಡಿ ಹುಡುಗಿ ಫೋರ್ಸ್ಫುಲ್ ಇಂದ ಉದ ಬಂದಿತ್ತು. ಅದೊಂದು 2 ಮಿಲಿಯನ್ಸ್ ಆಗಿ ವಿಡಿಯೋ. ಇವತ್ತು ಗೆಸ್ಟ್ ಹಿಂಗ್ ರೆಡಿ ಆಗಿದ್ದಾರೆ. ಅಲ್ಲ ಏನು ಈ ಫೋಟೋಗ್ರಾಫರ್ಸ್ ಅಂತಂದ್ರೆ ಹಿಂಗ್ ರೆಡಿ ಆಗದಬ್ರ? ಇನ್ ಸ್ಟೈಲಿಶ್ ಆಗಿ ಗಾಗಲ್ಸ್ ಹಾಕೊಂಡು ತೆಗಿಬೇಕಾ? ಇರ್ಲಿ ಪರವಾಗಿಲ್ಲ, ಹಾಕೊಳ್ಳಿ. ಏನ್ ಪ್ರಾಬ್ಲಮ್ ಇಲ್ಲ ಬ್ರೋ. ಅಲ್ಲ ಏನಿಲ್ಲ, ಫೋಟೋಗ್ರಾಫರ್ ಅಂತಲ್ಲ. ಲೈಕ್ ಇವಾಗ ನೀವೇ ಹೇಳಿ, ಚಪ್ಪಲಿ ತರ ರೆಡಿ ಆಗ್ಬಿಟ್ಟು ನಿಮ್ ಮುಂದೆ ಬಂದ್ಬಿಟ್ಟು ನಾವು ಫೋಟೋಗ್ರಾಫರ್ಸ್ ಅಂದ್ರೆ ನಂಬ್ತಿರಲ್ಲ. ಫೋಟೋಗ್ರಾಫರ್ಸ್ ಅಂದ್ರೆ ಹೆಂಗಿರ್ಬೇಕು, ಕೂತ್ಲು ಬಿಟ್ಕೊಂಡು ಹಾಕೊಂಡು ಟ್ಯಾಟೂ ಇಷ್ಟ ಅಂತ ಅಲ್ಲೆಲ್ಲಾದ್ರು. ಇವಾಗ 100 ಜನರಲ್ಲಿ ಒಬ್ಬ ನಂಗೆ ಕಾಣ್ತಿದ್ದಾನೆ ಅಂದ್ರೆ ನಿಮ್ಗೆ ಅನ್ಸ್ಬಿಡ್ಬೇಕು ಅವ್ನು ಫೋಟೋಗ್ರಾಫರ್ ಅಂತ. ಹಂಗಿರುತ್ತೆ ಡ್ರೆಸ್. ಅಲ್ಲ ಇದು ಯಾವ ಸ್ಟೈಲ್ ಅಂತ ಬ್ರೋ? ಏನಾದ್ರು ಇದಕ್ಕೆ ಡಿಫ್ರೆಂಟ್ ಆಗಿ ಏನಾದ್ರು ಹೊಸ ಹೆಸರು ಇದೆಯಾ ಏನಾದ್ರು? ಡಿಫ್ರೆಂಟ್ ಆಗಿ ಏನಿಲ್ಲ, ಬಟ್ ಒಂದು ಅವ್ರು ನೋಡಿದ ತಕ್ಷಣ ಕ್ರಿಯೇಟಿವ್ ಏನೋ ಕ್ರಿಯೇಟಿವ್ ಆಗಿ ಮಾಡ್ತಾನೆ, ಏನೋ ಕೂದಲು ಬಿಟ್ಕೊಂಡು ಕ್ರಿಯೇಟಿವ್ ಆಗಿದೆ ಅಂತ ಅಷ್ಟೇ. ಇವಾಗೆಲ್ಲ ಅಂದ್ರೆ ಈಗ ಜನ ನೋಡೋದೇ ಚೇಂಜ್ ಆಗ್ಬಿಟ್ಟಿದೆ ಅಂತೀರಾ? ಹೆಂಗೆ ಅಂದ್ರೆ ಫೋಟೋಗ್ರಾಫರ್ ಅಂದ್ರೆ ಸ್ಟೈಲಿಶ್ ಆಗಿರ್ಬೇಕು, ಉದ್ದ ಕೂದಲು ಬಿಟ್ಟಿರ್ಬೇಕು, ಗಡ್ಡ ಬಿಟ್ಟಿರ್ಬೇಕು, ಅದಕ್ಕೆ ಕೇಳಿದೆ, ನೀವು ಫೋಟೋಗ್ರಾಫರ್ಸ್ ಎಲ್ಲ ಹಿಂಗೆ ಸ್ಟೈಲ್ ಆಗಿ ರೆಡಿ ಆಗ್ತೀರಾ ಬ್ರೋ ಅಂತ. ತೆಗಿತೀನಿ, ಪರವಾಗಿಲ್ಲ ಬ್ರೋ, ಹಾಕೊಳ್ಳಿ. ಸ್ಟೈಲ್ ಆಗಿ ಇರ್ಲಿ ಬಿಡಿ, ವಿಡಿಯೋ ಚೆನ್ನಾಗಿರುತ್ತೆ. ಓಕೆ ಬ್ರೋ, ಮತ್ತೆ ಹಿಂಗೆ MBA ಆದ್ಮೇಲೆ ಫಸ್ಟ್ ಆಫ್ ಆಲ್ ನೀ ವಿಡಿಯೋ ಲೈಕ್ ವ್ಲಾಗ್ ಸ್ಟಾರ್ಟ್ ಮಾಡಿ ಒಂದು ಅದೇನೋ ಸ್ಟೋರಿ ನೋಡ. ಕಂಗ್ರಾಟ್ಸ್ ಬ್ರೋ, ನಿಮ್ಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ತುಂಬಾ ವ್ಯೂಸ್ ಎಲ್ಲ ಚೆನ್ನಾಗಿ ಬರ್ಲಿ. ಒಂದು ಹೈಟ್ ಅಲ್ಲಿ ನಂದೊಂದು 2 ಮಿಲಿಯನ್ಸ್ ಆಗಿ ವಿಡಿಯೋ. ನಿಮ್ ಆಶೀರ್ವಾದ ಅಯ್ಯೋ ವ್ಯೂಸ್ ಆಗುತ್ತೆ. ಹಿಂಗೆ ಸ್ವಲ್ಪ ನೀವು ಸ್ಟೈಲಿಶ್ ಆಗೆಲ್ಲ ರೆಡಿ ಆಗಿ ಬಂದಿದ್ದೀರಾ, ಹೇಳಕ್ಕಾಗಲ್ಲ, ಹೋದ್ರು ಹೋಗ್ಬೋದು. ಅಯ್ಯೋ ಓಕೆ ಬ್ರೋ, ಮತ್ತೆ ಹೆಂಗಿದೆ ಲೈಫ್? MBA ಆದ್ಮೇಲೆ ಎಲ್ಲಾರು ಒಂದೊಂದ್ ಜರ್ನಿ ಅಂತ ಹೋಗ್ಬಿಟ್ರು. ಸೊ ನೀವು ಈ ಕಡೆ ಹೆಂಗೆ ಫೋಟೋಗ್ರಫಿ ಫೀಲ್ಡ್? ಇವಾಗ ನಾನು ಮನೆಗೆ ಹೇಳೋರು ತುಂಬಾ. ಲೈಕ್ ನಾನು ಚಿಕ್ಕವನಿರ್ಬೇಕಾದ್ರೆ ಲೈಕ್ ಟಿವಿ ಇತ್ತು ನಮ್ಮ ಮನೆಯಲ್ಲಿ, ಒಂದು ಟಿವಿ ಇತ್ತು, ಬ್ಲಾಕ್ ಅಂಡ್ ವೈಟ್ ಟಿವಿ. ನಾನು ಒಂದು ತುಂಬಾ ಚಿಕ್ಕವನಿದ್ದೆ ಅಂತ. ಸೊ ನಮ್ಮ ಅಕ್ಕ ಕೇಳಿದೆ, ಟಿವಿ ಒಳಗಡೆ ಹೆಂಗ್ ಹೋಗ್ತಾರೆ, ಟಿವಿ ಒಳಗೆ ಹೋಗ್ಬೇಕಾದ್ರೆ ಹೆಂಗ್ ಮಾಡ್ಬೇಕು. ನಮ್ಮ ಅಕ್ಕ ಏನಿದ್ದಾರೆ ಅದನ್ನ ಟಿವಿ ಹೊಡೆದ್ಬಿಟ್ಟು ಒಳಗೆ ಹೋಗ್ತಾರೆ. ಓಕೆನಾ? ನಾನೇನ್ ಮಾಡಿದೆ, ಎಲ್ಲಾರು ಮದುವೆ ಟೈಮಲ್ಲಿ ತಗೊಂಡು ಹೊಡೆದ್ಬಿಟ್ಟು ಒಳಗೆ ಹೋಗಿದ್ದೆ. ಅದೇ ಒಳಗೆ ಹೋಗಿ ಟ್ರೈ ಮಾಡಿದ್ದೆ. ನಿಜವಾಗ್ಲಿ ಆ ಟಿವಿನೇ ಧ್ವಂಸ. ಅಂದ್ರೆ ಆ ಏರಿಯಾದಾಗೆ ಒಂದ್ ಚಿಕ್ಕ ಟಿವಿ ಅಂದ್ರೆ ನಮ್ದೆ. ಯಾವ್ದೋ ಸೀರಿಯಲ್ ಆಯ್ತು ಏನಾಯ್ತು ಅಂದ್ರೆ ಅಲ್ಲೇ ಬಂದು ಅಥವಾ ಅವಾಗಿಂದಾನು ನನ್ಗೆ ಒಂದ್ ಸ್ವಲ್ಪ ಟಿವಿಯಲ್ಲಿ ಕಾಣ್ಬೇಕು, ಅಲ್ಲಿ ಇದು ಮಾಡ್ಬೇಕು, ಫೋಟೋಗ್ರಫಿ ಮಾಡ್ಬೇಕು, ಡೈರೆಕ್ಷನ್ ಮಾಡ್ಬೇಕು, ಆತರ ತುಂಬಾ ನನ್ಗೆ. ಬಿಫೋರ್ ವೆಡ್ಡಿಂಗ್ ಫೋಟೋಗ್ರಫಿ ಬರೋಕ್ಕಿಂತ ಮುಂಚೆ ನನ್ಗೆ ಫಿಲ್ಮ್ದು ತುಂಬಾ ಇಂಟ್ರೆಸ್ಟ್. ಫಿಲ್ಮ್ ಮಾಡ್ಬೇಕು, ಫಿಲ್ಮ್ ಮೇಕಿಂಗ್ ಅಂದ್ರೆ ಇದು ಮಾಡ್ಬೇಕು, ಅದ್ರ ಇವಾಗ್ಲೂ ಇಂಟ್ರೆಸ್ಟ್ ಇದೆ. ಬಟ್ ಇವಾಗ ಅಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಇಲ್ಲಿ ಬಂದೆ. ಅಲ್ಲ ಬ್ರೋ, ಓಕೆ, ಈಗ ಪ್ರೀ ವೆಡ್ಡಿಂಗ್ ಫೋಟೋಗ್ರಫಿ ಬಟ್ಟಿಂಗ್ ಅಂತ ಎಲ್ಲ ನಾವು ಒಟ್ಟಿಗೆ MBA ಮಾಡಿದ್ವಿ. MBA ಆದ್ಮೇಲೆ ನೀವೀಗ ಫೋಟೋಗ್ರಫಿ ಅಂತ ಬಂದಾಗ ಮನೇಲೆಲ್ಲ ಹೆಂಗೆ ಬ್ರೋ, ಒಪ್ಕೊಂಡ್ರಾ ಇಲ್ಲ ಮನೇಲಿ? ಮನೇಲಿ ಅಂದ್ರೆ ಇವಾಗ ನಾನು SDM ಅಲ್ಲಿ ಓದ್ಬೇಕಾದ್ರೆ, SDM ಇಂಜಿನಿಯರಿಂಗ್ ಕಾಲೇಜ್ ಓದ್ಬೇಕಾದ್ರೆ ನಾವೊಂದು ಕ್ಯಾಮ್ರಾ ತಗೊಂಡಿದ್ದೆ. ನಿಕಾನ್ ಅಲ್ಲ, ಕೆನಾನ್ 1200D ಅಂತ.
ಸೊ ಅದ್ರಲ್ಲಿ ಏನಂದ್ರೆ ಆ ಮೀಡಿಯಲ್ಲೇ ಜಾಯ್ನ್ ಆಗಿ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್. ನಮ್ಗೆ ಯಾರು ಗುರುಗಳಿಲ್ಲ ಫೋಟೋಗ್ರಫಿಗೆ. ನಮ್ ಗುರುಗಳಂದ್ರೆ ಯೂಟ್ಯೂಬ್ ಅಲ್ಲಿ ನೋಡೋದು, ಫೋಟೋಸ್ ಕ್ಲಿಕ್ ಮಾಡ್ತಿರೋದು, ಏನೇನು ಸೆಟ್ಟಿಂಗ್ಸ್ ಇದೆ ಎಲ್ಲ ಯೂಟ್ಯೂಬ್. ಇವಾಗ್ಲೂ ಯೂಟ್ಯೂಬ್ ಇವಾಗ್ಲೂ. ಸೊ ಅವಾಗಿಂದನೂ ನಮ್ಮ ಮನೇಲಿ ಚಿಕ್ಕನಿಂದ ನೋಡ್ತಾ ಬಂದಿದ್ದಾರೆ. ಇವನು ಆಯ್ತು ಫೋಟೋಗ್ರಫಿ. ಇವಾಗ ಏನೇನೋ ಒಂದು ದುಡ್ಡು ಕೊಟ್ಟರು ನಾನು ಇನ್ವೆಸ್ಟ್ ಮಾಡ್ತಿರೋದು ಕ್ಯಾಮ್ರಾಗೆ ಇನ್ವೆಸ್ಟ್ ಮಾಡ್ತಿದ್ದೆ. ಚಿಕ್ಕ ಕ್ಯಾಮ್ರಾ. ಈಗ ನನ್ನ ಸ್ಟುಡಿಯೋಗೆ ಬಂದ್ರೆ ನೀವು ಎಲ್ಲ ಕ್ಯಾಮ್ರಾಗಳು ಇದಾವೆ ಸಾಲಿಗೆ. ನಾನು ಯಾವಾಗ ಏನೇನು ಚಿಕ್ಕವನಿದ್ದಾಗ ಏನು ಯೂಸ್ ಮಾಡಿದೀನಿ ಅದು ಇಲ್ಲಿಂದ ಇಟ್ಕೊಂಡು ಇವಾಗ ಏನೇನು ಯೂಸ್ ಮಾಡ್ತಿದ್ವಿ ಕ್ಯಾಮ್ರಾ ಒಂದು 5-6 ಕ್ಯಾಮ್ರಾಗಳು ಸಾಲಿಗೆ ಹಾಗೆ ಇಟ್ಟಿದ್ದೀನಿ ಶೋಗೆ. ಸೊ ಮೊದ್ಲಿಂದಾನು ನಂಗೆ ಇಂಟ್ರೆಸ್ಟ್. ಸೊ ಅವರು ಅವಾಗಲೇ ಮೈಂಡ್ ಅಲ್ಲಿ ಸ್ವಲ್ಪ ಫಿಕ್ಸ್ ಆಗ್ಬಿಟ್ಟಿದ್ರು, ಇವನು ಫೋಟೋಗ್ರಾಫ್ ಅಂತ ಫೀಲ್ಡ್ ಹೋಗ್ತಾನೆ. ಮನೇಲಿ ಫಿಕ್ಸ್ ಆಗ್ಬಿಟ್ಟಿದ್ರು. ಮತ್ತೆ MBA ಆಗಿದ ತಕ್ಷಣ ನಾನು ಫಿಲ್ಮ್ ಸೇರ್ಕೊಂಡೆ. ಸೊ ಅವರು ಹೇಳಿದ್ರು ಇಲ್ಲ ಜಾಬ್ ಮಾಡು, ಅದು ಮಾಡು ಹೇಳಿದ್ರು. ಇಲ್ಲ ನಮ್ಗೆ ಇದ್ರ ಮೇಲೆ ಇಂಟ್ರೆಸ್ಟ್, ಸ್ವಲ್ಪ ಇದ್ರ ಮೇಲೆ ಇದು ಮಾಡ್ತೀನಿ. ನಮ್ಗೆ ಸ್ವಲ್ಪ ಕಷ್ಟ ಆಯ್ತು. ಅಂದ್ರೆ ಫಿಲ್ಮ್ ಮಾಡ್ಬೇಕಾದ್ರೆ ಒಂದು ಕಾರಣ ಬಂತು. ಅಲ್ಲಿ ದುಡ್ಡು ಸಿಕ್ಕಿರ್ಲಿಲ್ಲ ನಮ್ಗೆ ಅಷ್ಟು. ಫಿಲ್ಮ್ ಅಲ್ಲಿ ಅಂತ ನಿಮ್ಗೆ ಗೊತ್ತು, ನೀವು ಅದೇ ಫಿಲ್ಮ್ ಅಲ್ಲಿ ಇದ್ದೀರಾ. ಇವಾಗ ಅಸಿಸ್ಟೆಂಟ್ ಅಂದ್ರೆ ಹೆಂಗ್ ನೋಡ್ತಾರೆ ಅಂತ ನಿಮ್ಗೆ ಗೊತ್ತು. ಅನ್ಪೇಯ್ಡ್ ಅವೆಲ್ಲ ಅಲ್ಲ. ಈಗ ಸಿನಿಮಾ ಇಂದ ಹಿಂಗೆ ಬ್ರೋ ಈಗ ಸಡನ್ ಆಗಿ ವೆಡ್ಡಿಂಗ್ ಫೋಟೋಗ್ರಫಿ ಈ ಕಡೆ ಹಿಂಗೆ ಕಂಪ್ಲೀಟ್ ಶಿಫ್ಟ್ ಆಗಿದೆ. ಅದು ಒಂದು ಒಳ್ಳೆ ಸ್ಟೋರಿ ಬ್ರೋ. ಎಲ್ಲ ಫ್ರೆಂಡ್ಸ್ ಇಂದಾನೆ ಆಗಿರೋದು. ನಾನು ಓಲ್ಡ್ ಮಂಕ್ ಅಂತ ಒಂದು ಮೂವಿ ಮಾಡ್ತಿದ್ವಿ. ಸೊ ನಡುವೆ ಒಂದು ಕರೋನಾ ಎಲ್ಲ ಅಡ್ಡ ಬಂತು. ಸ್ವಲ್ಪ ನಿಂತಿತ್ತು ಫಿಲ್ಮ್ಸ್ ಎಲ್ಲ. ಅಲ್ಲಿನೂ ದುಡ್ಡಿಲ್ಲ ನಮ್ಗೆ. ಈ ಕಡೆ ಬೇರೆ ಕಂಪ್ನಿಗೂ ಕೆಲಸ ಮಾಡ್ತಿರ್ಲಿಲ್ಲ. ಆಫ್ಟರ್ MBA ನಾನು ಎಲ್ಲೂ ಜಾಯ್ನ್ ಆಗಿಲ್ಲ. ಅದೊಂದು ಜಾಯ್ನ್ ಆಗಿದೆ. ನೀನು ವಿವೋದಲ್ಲಿ ಇಬ್ರು ಜಾಯ್ನ್ ಆಗಿದ್ವಿ. ಇಬ್ರು ಒಟ್ಟಿಗೆ ಜಾಯ್ನ್ ಆಗಿದ್ವಿ. ಇಬ್ರು ಒಟ್ಟಿಗೆ ಅವತ್ತು ಬೆಳಗ್ಗೆ ಫೋನ್ ಮಾಡ್ಕೊಂಡಿಬ್ರು ಬೇಡ ಅಂತ ಹೇಳಿ ಹೋಗಿಲ್ಲ. ಅವತ್ತಿಂದ ನಾವು ಯಾವ ಕಂಪ್ನಿಗೂ ಹೋಗಿಲ್ಲ, ಏನು ಮಾಡೇ ಇಲ್ಲ. ಗ್ಯಾಪ್ ಆಗ್ಬಿಟ್ಟಿದೆ MBA ಆಗಿ. ಇವಾಗ ಬೇರೆ ಕಡೆ ಕಂಪ್ನಿಗೆ ಹೋದ್ರೆ ನಮ್ ಕೆಲಸ ಸಿಗಲ್ಲ ಅಂತದ್ದು ಏನೂ ಇಲ್ಲ. ನಮ್ಗೆ ಗೊತ್ತಿರೋದೇ ಒಂದು ಫೋಟೋ. ಸೊ ಫ್ರೆಂಡ್ಸ್ ಅದು ಕ್ಲಿಕ್ ಮಾಡ್ಬೇಕಾದ್ರೆ ನಮ್ ಫ್ರೆಂಡು ನಮ್ ವಿಜಯಪುರಲ್ಲಿ ನಮ್ ವೆಡ್ಡಿಂಗ್ ಇದೆ, ನೀನೇ ಮಾಡ್ಬೇಕು. ಸೊ ನನಗೆ ನಾನು ಮಾಡ್ಬೇಕಲ್ಲ ನಾನು ಸ್ವಲ್ಪ, ಯಾಕಂದ್ರೆ ನಾನು ವೆಡ್ಡಿಂಗೇ ನೋಡೇ ಇಲ್ಲ. ತಾಳಿ ಕಟ್ತಿರೋದೇ ನೋಡೇ ಇಲ್ಲ ನಾನು ವೆಡ್ಡಿಂಗ್. ಅದೇ ಹೆಂಗಾಗುತ್ತೋ ಅದೇ ಫಸ್ಟ್ ಟೈಮ್. ಅಲ್ಲ ಬ್ರೋ ಓಕೆ. ಈಗ ನೀವು ವೆಡ್ಡಿಂಗ್ ಇವಾಗ ನಾನು ಟೀಮ್ ಮಾಡಿದ್ದೀನಲ್ವಾ, ನನ್ನ ಟೀಮ್ ಹೋಗಿದ್ದಾರೆ. ಎಲ್ಲರೂ ಟೀಮ್ ಯಾರು ವೆಡ್ಡಿಂಗ್ ಫೋಟೋಗ್ರಾಫರ್ಸ್ ಎಲ್ಲ ಫಿಲ್ಮ್ ದಲ್ಲಿ ವರ್ಕ್ ಮಾಡೋರು, ನನ್ನ ಜೊತೆ ವರ್ಕ್ ಮಾಡೋರು. ಏನಾದ್ರು ಅದು ಇದು ಮಾಡೋಣ ಅಂತ ಒಬ್ರಿಗೆ ಮಾತ್ರ ನಾವು ಕ್ಯಾಮ್ರಾ ರೆಂಟಿಗೆ ತೋರಿಸಿ ಸುಮ್ಮನೆ ಒಬ್ರಿಗೆ ನಿಲ್ಸಿದ್ವಿ. ಸುಮ್ಮನೆ ಮಾಡು ಸುಮ್ಮನೆ ಮಾಡು. ಅಲ್ಲ ಈಗ ನಿಮ್ಗೆ ಫೋಟೋಗ್ರಫಿಲು ತುಂಬಾ ಫೀಲ್ಡ್ ಇತ್ತು. ವೈಲ್ಡ್ ಲೈಫ್ ಫೋಟೋಗ್ರಫಿ ಇತ್ತು, ಮತ್ತೆ ತುಂಬಾ ಈಗ ಡಾಕ್ಯುಮೆಂಟ್ರೀಸ್ ಇತ್ತು, ಎಷ್ಟೊಂದಿತ್ತು. ಯಾಕೆ ಬ್ರೋ ನೀವು ಪರ್ಟಿಕ್ಯುಲರ್ ವೆಡ್ಡಿಂಗ್ ಗೆ ಯಾಕೆ ಬಂದ್ರಿ ಬ್ರೋ? ಇವಾಗ ವೈಲ್ಡ್ ಲೈಫ್ ಫೋಟೋಗ್ರಫಿ ಅಂದ್ರೆ ತುಂಬಾ ಚೆನ್ನಾಗಿದೆ, ಬಟ್ ದುಡ್ಡು ಇರೋದು. ತುಂಬಾ ದುಡ್ಡು ಇರ್ಬೇಕು. ಆ ಲೆನ್ಸ್ ಗಳು ನೋಡಿದ್ರೆ ಲಕ್ಷಗಟ್ಟಲೆ ಲೆನ್ಸ್ ಗಳು ಅವೆಲ್ಲ 500 mm ಲೆನ್ಸಸ್, ಮ್ಯಾಕ್ರೋ ಲೆನ್ಸ್ ಅವೆಲ್ಲ ತುಂಬಾ ಕಾಸ್ಟ್ಲಿ. ಆಮೇಲೆ ನಿಮ್ಗೆ ಅಲ್ಲಿಂದ ಹೋಗುತ್ತೆ ದುಡ್ಡು, ಇನ್ಕಮ್ ಇಲ್ಲ. ಎಲ್ಲೋ ಒಬ್ರಿಗೆ ಇವಾಗ ನೀವು ಸ್ಟಾಕಿಗೆ ಇಮೇಜಸ್ ಕೊಟ್ಟಾಗ ಅದು ಯಾರು ಬೈ ಮಾಡ್ತಾರೆ ಅವ್ರಿಗೆ ನಿಮ್ಮ ಅಕೌಂಟ್ಗೆ ದುಡ್ಡು. ಅದು ರೇರ್ ಇಮೇಜಸ್ ಸಿಕ್ಕಾಗ ಅಷ್ಟೇ. ನಿಮ್ಗೆ ಯಾವಾಗ ಹೋದಾಗೆಲ್ಲ ಹುಲಿ ಕಾಡ್ಸೋಣಲ್ಲ, ಅದಕ್ಕೆ ವೇಟ್ ಮಾಡ್ಬೇಕು. ಅದೆಲ್ಲ ತುಂಬಾ ದುಡ್ಡು ಖರ್ಚು. 1 ವರ್ಷ ವೇಟ್ ಮಾಡ್ಬೇಕು. 1 ವರ್ಷ ಎಷ್ಟು 2 ವರ್ಷ 5 ವರ್ಷ ಆದ್ರೂ ಆಗ್ಬೋದು. ಅದು ಸುಮ್ಮನೆ ಡೆಡ್ ಇನ್ವೆಸ್ಟ್ಮೆಂಟ್, ನಮ್ಗೆ ಏನು ವಾಪಸ್ ಬರಲ್ಲ. ಬಟ್ ವೆಡ್ಡಿಂಗ್ ಅಲ್ಲಿ ಹೆಂಗಿದೆ ಅಂದ್ರೆ, ವೆಡ್ಡಿಂಗ್ ಅಲ್ಲಿ ನಿಮ್ಗೆ ಒಳ್ಳೆ ದುಡ್ಡಿದೆ. ಸೊ ನೀವು ಹೆಂಗ್ ವರ್ಕ್ ಕೊಡ್ತೀರಾ ಅದ್ರ ಮೇಲೆ ಡಿಪೆಂಡ್. ನೀವು ಒಳ್ಳೆ ವರ್ಕ್ ಕೊಡಿ. ಇವಾಗ ಲಾಂಗ್ ಟರ್ಮ್ ಬಿಸ್ನೆಸ್ ಇತ್ತು, ಒಬ್ಬರಿಂದ ಒಬ್ಬಿಗೆ ಒಬ್ಬರಿಂದ ಒಬ್ಬಿಗೆ ಒಬ್ಬರಿಂದ ಒಬ್ಬಿಗೆ. ಇಲ್ಲಿ ಫೇಲ್ ಆಯ್ತಂದ್ರೆ ಆ ಚೈನ್ ಬ್ರೇಕ್ ಆಗ್ಬಿಡುತ್ತೆ. ಸೊ ನೀವು ಕೊಟ್ಕೊಂತ ಹೋದ್ರೆ ಒಳ್ಳೆ ರಿಸಲ್ಟ್ ಕೊಟ್ಕೊಂತಂದ್ರೆ ಒಳ್ಳೆ ಚೈನ್. ವೆಡ್ಡಿಂಗ್ ಬಿಸ್ನೆಸ್ ಇದೆ ಪಕ್ಕ. ನಾನೇ ನೋಡ್ತಾ ಇದ್ದೀನಿ ಬ್ರೋ. ಇವಾಗ ಏನ್ ಗೊತ್ತಾ, ಮೊದ್ಲಲ್ಲಿ ಒಂದು ಗಾದೆ ಇತ್ತು, ಒಂದ್ ಕಲ್ಲು ಹಾಕಿದ್ರೆ ನಾಯಿಗಳಿಗೆ ಬೀಳ್ತಿದ್ವು ಅಂತೆ. ಆಮೇಲೆ ಸ್ವಲ್ಪ ಚೇಂಜ್ ಆಯ್ತು, ಹಿಂಗ್ ಕಲ್ಲು ಹಾಕಿದ್ರೆ ಇಂಜಿನಿಯರ್ಸ್ ಗಳು. ಇವಾಗ ಕಲ್ಲು ಹಾಕಿದ್ರೆ ಬರೀ ಮುಂದೆಲ್ಲ ಫೋಟೋಗ್ರಾಫರ್ಸ್ ಬೀಳುತ್ತೆ, ಇಲ್ಲ ಮೇಕಪ್ ಆರ್ಟಿಸ್ಟ್ ಬೀಳುತ್ತೆ. ಅಷ್ಟು ತುಂಬಾ ಆಗ್ಬಿಟ್ಟಿದ್ದಾರೆ ಇವಾಗ. ಇವಾಗ ಹೆಂಗಾಗಿದೆ, ನಾವೆಲ್ಲ ನಮ್ ಜನರೇಷನ್ ಎಲ್ಲ 90s ಎಲ್ಲ ಫೋಟೋಗ್ರಫಿ ಅಂದ್ರೆ ಒಂದು ಪ್ಯಾಷನ್ ಇಟ್ಕೊಂಡ್ ಬಂದಿರೋದು. ಬಟ್ ಇವಾಗ ಹೆಂಗಾಗಿದೆ, ಒಳ್ಳೆ ದುಡ್ಡಿದೆ, ಹಾಕೊಂಡ್ಬಿಡೋಣ ಕ್ಯಾಮ್ರಾ ತಗೊಂಡ್ಬಿಟ್ಟು ಬಂದ್ಬಿಟ್ಟದು. ನಮ್ ಜೊತೆ ನಾವು ಬರ್ತಾರೆ ಹುಡುಗರು, ಒಂದ್ ಕಲ್ತ್ಬಿಟ್ಟು ಅವ್ರೊಂದು ಸ್ಟುಡಿಯೋ ಇಟ್ಕೊಂಡ್ಬಿಡೋದು. ಯಾಕೆ ಇವಾಗ ದುಡ್ಡಿಗೋಸ್ಕರ ತುಂಬಾ ಜನ ಬರ್ತಿದ್ದಾರೆ, ಪ್ಯಾಷನ್ಗೋಸ್ಕರ ಯಾರು ಬರ್ತಿದ್ದಾರೆ? ನಮ್ಗೆ ಒಂದಿದೆ, ನಮ್ಗೆ ಹಿಂಗ್ ಬೇಕು, ನಮ್ಗೆ ಈ ತರ ಬೇಕು, ನಮ್ಗೆ ಈ ತರ ಮಾಡ್ಬೇಕು. ಈಗ ವೆಡ್ಡಿಂಗ್ ಅಲ್ಲೂ ಹಂಗೆ ಆಗಿದೆಯಲ್ಲ ಬ್ರೋ. ಈಗ ಹಿಂಗಾಗಿದೆ ಅಂತಂದ್ರೆ, ಈಗ ವೆಡ್ಡಿಂಗ್ ಅಲ್ಲೂ ಪ್ರತಿಯೊಂದ್ ಮನೇಲೂ ಅಷ್ಟೇ. ಮದ್ವೆ ಆಗ್ಬೇಕಾದ್ರೆ ಮುಂಚೆಲ್ಲ ಅದೇ, ಈಗ ಡೌರಿಗೆ ಕಾರು ಬೈಕ್ ಅಂತೆಲ್ಲ ಕೊಡ್ತಿದ್ರಲ್ಲ, ಈಗ ಡೌರಿಗೆ ಮೆನ್ಷನ್ ಮಾಡ್ಬಿಡ್ತಾರೆ ಪ್ರೀ ವೆಡ್ಡಿಂಗ್ ಶೂಟ್ ಇರ್ಬೇಕು, ಪ್ರೀ ವೆಡ್ಡಿಂಗ್ ಒಂದು ಸಾಂಗ್ ವಿಡಿಯೋ ಶೂಟ್ ಇರ್ಬೇಕು ಅಂತ.
ಈಗ ಅದರಿಂದ ಏನೋ ಬಿಸ್ನೆಸ್ ಈಗ ಎಲ್ರು ಬಿಸ್ನೆಸ್ ತರ ನೋಡ್ತಾ ಇದ್ದಾರೆ. ಅದೊಂದು ಇದಾಗ್ಬಿಟ್ಟಿದೆ. ಇವಾಗ ನೀವು ಮದುವೆ ಮಾಡಿಸ್ಕೊಳ್ತಿದ್ದೀರಾ, ಇವಾಗ ನಾನ್ ಮದುವೆ ಮಾಡಿಸ್ತಿದ್ದೀನಿ, ಪ್ರೀ ವೆಡ್ಡಿಂಗ್ ಮಾತ್ರ ನಿಮ್ಮ ಹತ್ರ. ಆ ತರ ಒಂದು ಏನಾಗಿದೆ ಅಂದ್ರೆ ಅದೊಂದು ಶಾಸ್ತ್ರ. ಇವಾಗ ಬಳೆ ಶಾಸ್ತ್ರ, ಅಶ್ನು ಶಾಸ್ತ್ರ, ಪ್ರೀ ವೆಡ್ಡಿಂಗ್ ಶಾಸ್ತ್ರ ಒಂದು ಆಡ್ ಆಗಿದೆ ಈಗಿನ ಜನರೇಷನ್ ಮೇಲೆ. ಪ್ರೀ ವೆಡ್ಡಿಂಗ್ ಕಂಪಲ್ಸರಿ ಇರೋದು. ಯಾರಾದ್ರೂ ಪ್ರೀ ವೆಡ್ಡಿಂಗ್ ಮಾಡಿಸ್ತಾರೆ. ಅಫ್ಕೋರ್ಸ್ ನೀವು ವಿಲೇಜ್ ಅಲ್ಲಿ ಹೋದ್ರು ಪ್ರೀ ವೆಡ್ಡಿಂಗ್ ಕಂಪಲ್ಸರಿ ಇದೆ. ಅವ್ರು ಎಷ್ಟು ದುಡ್ಡು ಏನೋ ನೋಡ್ತಿಲ್ಲ, ಇವಾಗ ಕಂಪಲ್ಸರಿ ಪ್ರೀ ವೆಡ್ಡಿಂಗ್. ಬ್ರೋ ಈಗ ನೀವು ಮದ್ವೆಲಿ ಊಟ ಹಾಕಿಸ್ತೀರೋ ಇಲ್ವೋ, ಪ್ರೀ ವೆಡ್ಡಿಂಗ್ ಶೂಟ್ LED ಸ್ಕ್ರೀನ್ ಒಂದು ವಿಡಿಯೋ ಇರ್ಬೇಕು, ವಿಡಿಯೋ ಇರ್ಬೇಕು, ಒಂದ್ ಸಾಂಗ್ ರೀಸೆಂಟ್ ಟ್ರೆಂಡಿಂಗ್ ಸಾಂಗ್ ಯಾವ್ದು ಇರುತ್ತೋ ಅಲ್ಲ. ಈಗ ಅದ್ರ ಹೆಂಗಾಗ್ತಿದೆ ಅಂದ್ರೆ ಬ್ರಾ, ಈಗ ಇದನ್ನ ಕೆಲವ್ರಿಗೆ ಬರ್ತಿರೋರೆಲ್ಲ ಅದನ್ನ ಅಲ್ಲಿ ಬಿಸ್ನೆಸ್ ತರ, ಅದೇ ಮನಿ ದುಡ್ಡಿದೆ ಅಂತ ಬರ್ತಾ ಇದ್ರು. ಪ್ಯಾಷನೇಟ್ ಆಗಿ ಫೋಟೋಗ್ರಫಿ ಎಲ್ಲ ಮಾಡ್ಬೇಕು, ತುಂಬಾ ಇಂಟ್ರೆಸ್ಟ್ ಇರೋರು ಬರ್ತಾ ಇದಾರೆ. ಬಟ್ ಅದ್ ಹೆಂಗೆ ಡಿಫ್ರೆನ್ಶಿಯೇಟ್ ಮಾಡಕ್ಕಾಗುತ್ತಾ? ಗೊತ್ತಾಗುತ್ತೆ. ಇವಾಗ ನೋಡಿ, ಕೆಲವೊಂದು ವಿಷಯಕ್ಕೂ ಜಗಳ ಮಾಡ್ತಾರೆ. ನಾವು ಈಗ 12 ಗಂಟೆ ಆಯ್ತು ಅನ್ಕೊಳ್ಳಿ, ನಾವು 1 ಗಂಟೆ 2 ಗಂಟೆವರೆಗೂ ಬ್ರೈಡ್ ಗ್ರೂಮ್ದು ತಗೊಳ್ತೀವಿ. ಏನಕ್ಕೆ ಅಂದ್ರೆ ನಮ್ಗೆ ಮೇನ್ ಇಂಪಾರ್ಟೆಂಟ್ ಎವ್ರಿ ಶೂಟ್ ಹೋಗ್ಲಿ, ಇವಾಗ ಸ್ಟಾರ್ಟಿಂಗ್ ಅಲ್ಲ, ಇವಾಗ ಮಾಡಿ ತುಂಬಾ ವರ್ಷ ಆಯ್ತಲ್ವಾ. ಎವ್ರಿ ಶೂಟ್ ಹೋಗ್ಲಿ ನಾವು ಪ್ಯಾಷನೇಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ರೆಫರೆನ್ಸ್ ಎಲ್ಲ ನೋಡ್ಕೊಳ್ಳೋದು. ನನ್ಗೆ ಈ ತರ ಬೇಕು, ಮೆನು ನೋಡ್ಕೊಳ್ತೀವಿ, ಎಲ್ಲ ಸೈಡ್ ಮೆನು, ಎಲ್ಲೆಲ್ಲಿ ಏನೇನ್ ಮಾಡ್ಬೋದು, ಯಾವ ತರ ಲೈಟ್ ಚೆಕ್ ಮಾಡ್ಬೋದು, ಎಲ್ಲ ನೋಡ್ಕೊಳ್ತೀವಿ. ಬಟ್ ಇವಾಗ ಕೆಲ್ಸಕ್ಕೆ ಬರೋರು ಏನ್ ಗೊತ್ತಾ, ಬರ್ತಾರೆ, 4 ಆಲ್ಬಮ್ಗೆ 4 ಫೋಟೋಸ್ ಬೇಕು, ಕಪಲ್ಸು 4 ಬ್ರೈಡ್ ಬೇಕು, ಮುಗಿದೋಯ್ತು ಅಷ್ಟೇ. ಬಟ್ ಪ್ಯಾಷನೇಟ್ ಇರೋರು ಹಂಗಲ್ಲ, ಬೈಸ್ಕೊಂಡು ಕರ್ಕೊಂಡ್ ಬರ್ತಾರೆ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಫೋಟೋಗ್ರಾಫರ್ ಜಾಸ್ತಿ ಬೈಸ್ಕೊಳ್ತಿದ್ದಾರೆ. ಇವಾಗ ಹೆಂಗಂದ್ರೆ ಟೈಮ್ ಕೊಡಲ್ಲ ಅವರು. ಕ್ಲೈಂಟ್ಸ್ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಫೋಟೋಗ್ರಫಿ ಫೋಟೋಸ್ ನಮ್ಗೋಸ್ಕರ ತಗೊಳ್ತಾರೆ, ಫೋಟೋಗ್ರಾಫರ್ಗೋಸ್ಕರ. ಆಕ್ಚುಲಿ ಅವ್ರಿಗೆ ಅದು ತೆಗಿತಿರೋದು. ನೀವೆಲ್ಲ ಟೈಮ್ ಮಾಡ್ಬೇಡಪ್ಪ, ಜಾಸ್ತಿ ಟೈಮ್ ತಗೊಂಡ್ಬೇಡ, ನನ್ಗೋಸ್ಕರ ನನ್ ಮದುವೆ ನಾನು ತೆಗಿರ್ತಿಲ್ಲ ಫೋಟೋಸ್, ನಿಮ್ದೆ ಫೋಟೋಸ್ ನಿಮ್ ತಗೊಳ್ತಿದೀನಿ, ನೀವು ದುಡ್ಡು ಕೊಟ್ಟಿರೋದು ಲಕ್ಷ ಲಕ್ಷ ತಗ್ಸೋಳೆ ಅಂದ್ರೆ ಕೇಳಲ್ಲ. ಆಮೇಲೆ ರಿಗ್ರೆಟ್ ಆಗ್ತಾರೆ. ಕೆಲವೊಬ್ರು ರಿಗ್ರೆಟ್ ಆಗುತ್ತಾರೆ, ಬ್ರೋ ನಾನು ಟೈಮ್ ಕೊಟ್ಟಿಲ್ಲ, ಬಿಡಿ ಬ್ರೋ, ಸಾರಿ ಬ್ರೋ ಆಗಿ. ಇನ್ನೊಬ್ರು ಏನ್ ಫೋಟೋನೇ ಬಂದಿಲ್ಲ, ನಾವೇನ್ SS ರಾಜಮೌಳಿ ಅವ್ರನ್ನೆಲ್ಲ CG ಎಲ್ಲ ಮಾಡ್ಬಿಟ್ಟು ಇದಕ್ಕೆ ಫೋಟೋ ಟೈಮ್ ಕೊಡ್ಬೇಕಲ್ಲ, ಟೈಮೇ ಕೊಡಲ್ಲ. ಲಾಸ್ಟಿಗೆ ಕೇಳ್ತಾರೆ ನಮ್ ಫೋಟೋಸೇ ಇಲ್ಲ ಅಂತ, ಟೈಮ್ ಕೊಟ್ಟಿರಲ್ಲ. ತುಂಬಾ ಜನ ಬೈಸ್ಕೊಂಡಿದ್ದೀರಾ ಈ ಫೋಟೋ, 1,000 ಫೋಟೋ ಹಿಡಿದಿರ್ತೀರಾ ಬ್ರೋ, ಆದ್ರೂ ನಮ್ದೇನ್ ಫೋಟೋನೇ ಇಲ್ಲ ಅಂತ ಆತರ ಎಲ್ಲ ಅಂದಿದಾರ? ತುಂಬಾ ಜನ. ಯಾವ ತರ ಆಗುತ್ತೆ ಅಂದ್ರೆ ಬ್ರೋ, ಇವಾಗ ಏನೋ ಒಂದು ತಪ್ಪು. ಇವಾಗ ಸ್ಟಾರ್ಟಿಂಗ್ ಅವ್ರದ್ದು ಮಾತಾಡಬೇಕು. ಇವಾಗ ನಾವು ಕೂತ್ಕೊಂಡಿದ್ದೀವಿ ಅನ್ಕೊಳ್ಳಿ, ಸ್ಟಾರ್ಟಿಂಗ್ ಬಂದು ಎಲ್ಲ ಇದು ಮಾಡ್ಬೇಕಲ್ಲ, ಲೈಕ್ ದುಡ್ಡುದು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಬಟ್ ಲಾಸ್ಟ್ ನಾವು ಫೋಟೋಸ್ ಕೊಟ್ಟಾಗ ಅದ್ ಕ್ಯೂನೇ ಬರಾಗಿತ್ತು ಒಬ್ಬೊಬ್ರು, ಎಲ್ಲರೂ ಇಲ್ಲ, ಕೆಲವೊಬ್ರು ಮಾತ್ರ. ಸೊ ಏನಾಗುತ್ತೆ ಅಂದ್ರೆ ಅವರು ತಪ್ಪು ಹುಡುಕ್ತಾರೆ. ನಿಮ್ಗೆ ಒಂದೊಂದು ಫೋಟೋಸ್ಗೂ ನೀವು ತಪ್ಪು ಹುಡುಕ್ತಾರೆ. ಯಾವ ತರ, ಎಲ್ಲಿ ನೀವು ತಪ್ಪು ತಗೊಂಡು 20 ಕಡಿಮೆ ಮಾಡಿಸ್ತೀವಿ ಆ ತರ. ಅವ್ರಿಗೆ ಎಲ್ಲೇ ಸ್ಯಾಟಿಸ್ಫೈಡ್ ಆಗಿ ಎಲ್ಲಾ ಮಾಡ್ಕೊಂಡು ಸುಮ್ನೆ ಏನಪ್ಪಾ ಇದಿಲ್ಲ, ನಮ್ ಎಲ್ಲಾರು ಬಂದಿರ್ತಾರೆ, ಇಲ್ಲ ಇವ್ರು ಬಂದಿಲ್ಲ, ಅದು ಕೊಡಲ್ಲ. ನಮ್ಮ ಅಜ್ಜಿ, ಅದೇ ಒಂದು ಇನ್ಸಿಡೆಂಟ್ ನನ್ಗೆ ಗೊತ್ತಾಯ್ತು. ನನ್ನ ಅಜ್ಜಿ ಇದ್ರು, ಇಲ್ಲ ಇಲ್ಲಿದ್ದಾರೆ, ಇಲ್ಲಿದ್ರು ನಿಮ್ಮ ಅಜ್ಜಿ ಅಂತಂದ್ರೆ, ಇಲ್ಲ ಬೆಡ್ ಮೇಲೆ ಅಲ್ಲಿ ಮನೆಗೆ ರೂಮಾಗ ಮಲ್ಕೊಂಡಿದ್ರು, ನೀವು ಕವರೇ ಮಾಡಿಲ್ಲ. ಅಲ್ಲ, ನಿಮ್ಮ ಅಜ್ಜಿ ಒಳಗ್ ಮಕ್ಕಳಿದ್ದಾರೆ, ಕವರ್ ಮಾಡಿಲ್ಲ, ನಮ್ಗೆ ಗೊತ್ತಾಗುತ್ತೆ. ನಾವ್ ಅಲ್ಲಿ ಬಂದಿರ್ತೀವಿ, ವೆನ್ಯೂಲ್ಲಿ ಯಾರು ಇರ್ತಾರೆ, ಎಲ್ಲರೂ ಯಾರ್ಯಾರು ಹೈಲೈಟ್ ಆಗಿರ್ತಾರೆ ತಗೊಳ್ತಾರೆ. ಅವ್ರ ಅಜ್ಜಿ ಎಲ್ಲೋ ಹಿಂದೆ ರೂಮಲ್ಲಿ ಮಕ್ಕಳಿದ್ರಂತೆ, ಆರಾಮಿಲ್ಲ ಅಂತೆ, ಬಾಟ್ಲಿ ಇಸ್ಕೊಂಡು ಅವ್ರು ಕವರ್ ಮಾಡಿ ಆ ಬಾಟ್ಲಿ ಇಸ್ಕೊಂಡು ಫೋಟೋಸ್ ಬೇಕಿಲ್ಲ ಹಂಗೆ ಹೇಳಿ 20,000 ಕಡಿಮೆ ಮಾಡೋದು, ಅದೆಲ್ಲ ಆಗಿದೆ. ಪೇಮೆಂಟ್ ಎಲ್ಲ ಕಷ್ಟ ಆಯ್ತಲ್ಲ ಬ್ರೋ, ಪೇಮೆಂಟ್ ಎಲ್ಲ ಕಷ್ಟ ಬ್ರೋ. ಮೊದ್ಲೆಲ್ಲ ಈಗ ಏನಾಗಿದೆ ಅಂದ್ರೆ ಹಳೆ ಜನರೇಷನ್ ಅವರು ಒಂದು ರೂಲ್ಸ್ ಮಾಡಿ ಇಟ್ಬಿಟ್ಟಿದ್ರು, ಇಷ್ಟು ಪೇಮೆಂಟ್ ಇಷ್ಟು ಕೊಡಿ, ಇಷ್ಟು ಪೇಮೆಂಟ್ ಇಷ್ಟು ಕೊಡಿ, ನಾವು ವರ್ಕ್ ನೋಡ್ಬಿಟ್ಟು ಕೊಡಿ ಅಂತ. ಬಟ್ ಇವಾಗ ಹಂಗಿಲ್ಲ ಜನರೇಷನ್, ಫಸ್ಟ್ ದುಡ್ಡು ಕೊಡಿ ಆಮೇಲೆ ವರ್ಕ್ ನೋಡಿ, ಆ ತರ ಇದೆ. ಇವಾಗ ಸ್ವಲ್ಪ ಪೇಮೆಂಟ್ ಮೇಲೆ ಎಲ್ಲಾ ಫೋಟೋಗ್ರಾಫರ್ಸ್ ಏನಾಗ್ಬೇಕಂದ್ರೆ ಪೇಮೆಂಟ್ ಕರೆಕ್ಟ್ ಆಗಿ ನೋಡ್ಕೊಬೇಕು. ಅಲ್ಲ ಈಗ ಈ ಪೇಮೆಂಟ್ ಎಲ್ಲ ಮುಂಚೆನೆ ಅಡ್ವಾನ್ಸ್ ಪೇಮೆಂಟ್ ಕಂಪಲ್ಸರಿ, ಇವಾಗಂತೂ ಕಂಪಲ್ಸರಿ. ಅದೇ ಹೇಳ್ತಿದ್ವಿ ನಾವು, ಇಲ್ಲಂದ್ರೆ ಆಗುತ್ತೆ. ನಮ್ಮ ಅಜ್ಜಿ ಇದ್ರು, ಎಲ್ಲಿದ್ರು ಅಂದ್ರೆ ಇವಾಗ ಸ್ಮಶಾನ ಆಗಿದ್ದಾಳ ಅಜ್ಜಿ, ಆಕಿನ ಫೋಟೋ ಇನ್ನೊಂದು ಬರುತ್ತೆ. ಕೆಲವೊಂದು ಒಂದು ಇನ್ಸಿಡೆಂಟ್ ಹಿಂಗೆ ಆಯ್ತು, ಯಾರೋ ಗೊತ್ತಿಲ್ಲ, ಅಜ್ಜಿ ಯಾರೋ ತೀರ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಅವ್ರದ್ದು ಹಳೆಯದು ಯಾವ್ದು ಫೋಟೋಸ್ ಇಲ್ಲ, ಓಕೆನಾ. ಇವಾಗ ವೆಡ್ಡಿಂಗ್ ಅಲ್ಲಿ ಅದು ಫೋಟೋಸ್ ತೆಗಿದಿಲ್ಲ ಅಂತ ಜಗಳ, ನಮ್ಗೆ ಬೇಕಿತ್ತು ಫೋಟೋ. ಅಲ್ಲ ಎಲ್ಲಿದ್ರು ಅದೇ ತೆಗಿಲ್ಲ.
ಅಲ್ಲಿ ಹೊರಗೆ ಬಂದ್ರೆ ಅಲ್ವಾ ಬೇಕಾಗೋದು. ಈಗ ಯಾರು ಹೈಲೈಟ್ಸ್ ಆಗಿರ್ತಾರೆ, ಯಾರ್ಯಾರು ಏನೇನ್ ಮಾಡಿರ್ತಾರೆ, ತುಂಬಾ ಜನ ಒಬ್ಬೊಬ್ರು ಅಡ್ಡಾಡ್ತಿರ್ತಾರೆ. ಅವ್ರನ್ನೆಲ್ಲ ಹೈಲೈಟ್ ಮಾಡ್ಕೊಂಡು ಇವರು ಚೆನ್ನಾಗಿ ಡ್ರೆಸ್ ಹಾಕ್ತಾರೆ, ತುಂಬಾ ಗಲಾಟೆ ಆಡ್ತಾರೆ, ಇವ್ರು ಒಂದು ಕಣ್ಣು ಇಡಬೇಕು, ಅವ್ರು ಫೋಟೋಸ್ ತಗೊಳ್ತೀವಿ. ಈ ಹಿಂದೆ ಎಲ್ಲೋ ಕೂತ್ಕೊಂಡ್ಬಿಟ್ಟು ನನ್ ಕ್ಯಾಮ್ರಾ ಮುಂದೆ ಬರಲ್ಲ ಅನ್ನೋರಿಗೆ ಲಾಸ್ಟಿಗೆ ಅದೇ ದುಡ್ಡು ಕಟ್ ಮಾಡ್ಬೇಕು ಒಬ್ಬೊಬ್ರದ್ದು. ಕೆಲವ್ರು 90% ಏನು ಮಾಡಕ್ಕಾಗಲ್ಲ. ಯಾವ್ದು ಕೆಲವು ಆತರ ಇರ್ತಾರೆ, ತುಂಬಾ ಜನ ಆತರ ಜಾಸ್ತಿ ಏನ್ ಮಾಡಕ್ಕಾಗಲ್ಲ ಆಗ. ಏನು ಮಾಡಕ್ಕಾಗಲ್ಲ ಅವಾಗ. ಮತ್ತೆ ಈಗ ನೀವು ಇದು ಪ್ರೀ ವೆಡ್ಡಿಂಗ್ ಎಲ್ಲ ಮಾಡ್ತೀರಲ್ಲ, ಸೊ ಈಗ ನಾನು ಅದೇ ನೋಡ್ತಾ ಇರ್ತೀನಿ, ಕೆಲವರು ನೋಡಿದವ್ರು ಈಸಿಯಾಗಿ ಹೇಳ್ಬಿಡ್ತಾರೆ, ಕ್ಯಾಮ್ರಾ ಇಟ್ಕೊಂಡ ಅದಕ್ಕೊಂದ್ ಸಾಂಗ್ ಹಾಕ್ಬಿಟ್ಟ ಮುಂದೋಯ್ತು ಬ್ರೋ ಅಂತ. ಇವಾಗ ಅದಿನ್ ಕಷ್ಟ ಹೆಂಗಿರುತ್ತೆ ಬ್ರೋ? ಕಷ್ಟ ಅಲ್ಲ, ಒಂದ್ ಮಾತು ಹೇಳಿದ್ರಿ, ಕ್ಯಾಮ್ರಾ ಇಟ್ಕೊಂಡ್ಬಿಟ್ಟ ತೆಗೆದು ಬಿಟ್ರು ಅಂತ. ಎಲ್ಲರೂ ಪೆನ್ ಯೂಸ್ ಮಾಡ್ತಾರೆ, ಎಲ್ಲರೂ ಕೂಗಲ್ಪ ಆಗಕ್ಕಾಗಲ್ಲ, ಯಾರ ಬೆದ್ರೆ ಆಗಕ್ಕಾಗಲ್ಲ. ಪೆನ್ ಇದೆಯಲ್ಲ, ಬರ್ಕೋ ಸಾಂಗ್ ಬರೀ ನೋಡೋಣ, ಬರೀ ನೋಡೋಣ. ಕ್ಯಾಮ್ರಾ ಇಟ್ಕೊಂಡಿದ್ರೆ ಅವ್ರವ್ರೆ ಪ್ರೀ ವೆಡ್ಡಿಂಗ್ ಮಾಡ್ಕೊಳ್ಳೋರು, ಅವ್ರವ್ರೆ ಮೊಬೈಲ್ ಎಲ್ಲ ತಕೊಂಡು ಹೋಗೋರು. ಅದು ಒಬ್ಬೊಬ್ರು ಇದಾರೆ, ನೀವು ಕ್ಯಾಮ್ರಾ ಚೆನ್ನಾಗಿ ತೆಗಿದ್ದು, ಕ್ಯಾಮ್ರಾ ಚೆನ್ನಾಗಿ, ಅದು ಮಿಷಿನ್ ಅಷ್ಟೇ, ನಾವ್ ಯೂಸ್ ಮಾಡ್ತಿದೀವಿ ಅದನ್ನ. ನಮ್ಗೆ ಗೊತ್ತದ ಹೆಂಗ್ ಸೆಟ್ಟಿಂಗ್ಸ್ ಮಾಡ್ಕೋಬೇಕು, ಹೆಂಗಿರ್ಬೇಕು, ಯಾವ ತರ ಲೈಟಿಂಗ್ ಸೆಟ್ ಮಾಡ್ಬೇಕು, ಯಾವ ತರ ಲೈಟ್ ಇದ್ದಾಗ ಕ್ಲಿಕ್ ಮಾಡ್ಬೇಕು, ಫ್ರೇಮಿಂಗ್ ಹೆಂಗ್ ಸೆಟ್ ಮಾಡ್ಕೋಬೇಕು. ಒಂದು ಒಳ್ಳೆ ಕ್ಯಾಮ್ರಾ ಇಟ್ಬಿಡ್ತಂದ್ರೆ ಅದು ತೆಗಿಯೋದು ಸುಳ್ಳು. ಅದನ್ನ ಯೂಸ್ ಹೆಂಗ್ ಮಾಡ್ತೀವಿ ಅನ್ನೋದು ನಾವು ಡಿಪೆಂಡ್ ಆಗುತ್ತೆ. ಈಗ ಬ್ರೋ ಈಗ ಹೆಂಗೆ ವಿಡಿಯೋ ನೋಡಿದ ತಕ್ಷಣ ಹೇಳ್ತಾರೆ, ಓಕೆ ಇದೇನೋ ಕ್ವಾಲಿಟಿ ಚೆನ್ನಾಗಿದೆ, ಇದು ಈ ಕ್ವಾಲಿಟಿ ಇದೆ, ನಿಮ್ದು ಯಾಕೆ ಪ್ರೈಸ್ ಜಾಸ್ತಿ, ಇವ್ರ ಪ್ರೈಸ್ ಕಮ್ಮಿ ಇದೆ. ಗುಡ್ ಪಾಯಿಂಟ್ ಬ್ರೋ. ಆಕ್ಚುಲಿ ಪ್ರೈಸಿಂಗ್ ಓಕೆ. ಇವಾಗ ನೀವು ಒಂದು ವೆಡ್ಡಿಂಗ್ ಒಬ್ರು ಯಾರಾದ್ರೂ ವೆಡ್ಡಿಂಗ್ ಇದೆ, ಅವರು ಫೋಟೋಗ್ರಫಿ ನೋಡ್ತಿರ್ತಾರೆ. ಓಕೆನಾ? ಸೊ ಫೋಟೋಗ್ರಫಿ ನೋಡ್ಬೇಕಾದ್ರೆ ಅವ್ರು ಫಸ್ಟ್ ನೋಡೋರು ಇಷ್ಟು ಬಜೆಟ್ ಅಂತ ಇಟ್ಕೊಂಡಿರ್ತಾರೆ. 1 ಲಕ್ಷ 1.5 ಲಕ್ಷ ಬಜೆಟ್. ಒಂದು 10 ಫೋಟೋಗ್ರಾಫರ್ಸ್, ಈಗ ಫೋಟೋಗ್ರಾಫರ್ ತುಂಬಾ ಜನ ಆಗಿದೆ. ಸೊ ಒಂದು 10 ಜನ ಫೋಟೋಗ್ರಾಫರ್ಸ್ ಕೇಳಿರ್ತಾರೆ, ಅದ್ರಲ್ಲಿ ಒಂದು 3-4 ಮಂದಿ ವರ್ಕ್ ಚೆನ್ನಾಗಿರುತ್ತೆ, ಸೈಡಿಗೆ 4 ಮಂದಿ ಇಟ್ಕೊಂಡಿರ್ತಾರೆ. ಸೊ 4 ಮಂದಿಯಲ್ಲಿ ಏನಾಗುತ್ತೆ, ಅಲ್ಲಿ ಒಬ್ನು ಅದೇ ಕೊಟೇಶನ್ 50,000 ಕೊಡ್ತಾರೆ, ಒಬ್ರು 1 ಲಕ್ಷ ಕೊಡ್ತಾರೆ ಅನ್ಕೊಳ್ಳಿ, ಒಬ್ರು 3 ಲಕ್ಷ ಕೊಡ್ತಾರೆ ಅನ್ಕೊಳ್ಳಿ. ಸೇಮ್ ಕೊಟೇಶನ್ 3 ಲಕ್ಷಕ್ಕೊಬ್ನು, 1 ಲಕ್ಷಕ್ಕೊಬ್ನು 50,000 ಕೊಡ್ತಾರೆ. ಸೊ ಈಗ ಅಫ್ಕೋರ್ಸ್ ಇವಾಗ ನೀವೇ ಅಲ್ಲಿದ್ದಾಗ ನೀವು ಯಾಕೆ ಚೂಸ್ ಮಾಡ್ತೀರಾ? 50,000 ಎದಕ್ಕೆ ಹೇಳಿ? ಅಲ್ಲಿ ಕ್ಲೈಂಟ್ಸ್ ಏನಿರುತ್ತೆ ಅಂದ್ರೆ ಕ್ಯಾಮ್ರಾ ನಾಲೆಜ್ ಇಲ್ಲ. ಏನ್ ಕ್ಯಾಮ್ರಾ ಯೂಸ್, ಈಗ 50,000 ರೂಪಾಯಿ ಏನ್ ಕ್ಯಾಮ್ರಾ ಯೂಸ್ ಮಾಡ್ತಿದ್ದಾರೆ, 3 ಲಕ್ಷದ ಕ್ಯಾಮ್ರಾ ಏನ್ ಯೂಸ್ ಮಾಡ್ತಿದ್ದಾರೆ, 1 ಲಕ್ಷಕ್ಕೆ ಏನ್ ಕ್ಯಾಮ್ರಾ ಯೂಸ್ ಮಾಡ್ತಿದ್ದಾರೆ, ಏನ್ ಲೈಟ್ ಯೂಸ್ ಮಾಡ್ತಿದ್ದಾರೆ. ಇಲ್ಲಿ 50,000 ರೂಪಾಯಿದು ಇರ್ತಾರಲ್ವಾ ಫೋಟೋಗ್ರಾಫರ್ಸ್, ಅವ್ರು ಏನ್ ಮಾಡ್ತಾರೆ, ಅವೆಲ್ಲ ನಾವು ಕಟ್ಕೊಡ್ತೀವಿ, ನಾವು ಮಾಡ್ತೀವಿ. ಲಾಸ್ಟಿಗೆ ಬರ್ಬೇಕಾದ್ರೆ ಒಬ್ನು ಬರ್ತಾನೆ, ಅಲ್ಲಿಂದ ಒಬ್ನು ಬರ್ತಾನೆ, ಯಾವ್ದೋ ಒಂದು ಹಾಕೊಂಡು ಫೋಟೋ ತೊಳೆದು ಹೋಗ್ಬಿಡ್ತಾರೆ. ವಿಕಾನು ಆ ತರ ಚಿಕ್ಕ ಚಿಕ್ಕ ಕ್ಯಾಮ್ರಾಗಳು. ಓಕೆನಾ? ಇವಾಗ 1 ಲಕ್ಷದವರು ಸ್ವಲ್ಪ ಇಂಪ್ರೂವ್ ಆಗಿರ್ತಾರೆ, ಲೈಟಿಂಗ್ಸ್ ಅದು ಇದು ಎಕ್ವಿಪ್ಮೆಂಟ್ಸ್ ಎಲ್ಲ ತುಂಬಾ ಇರ್ತದೆ. 3 ಲಕ್ಷದ ಒಂದು ಕ್ಯಾಮ್ರಾ ಎಲ್ಲ ತುಂಬಾ ಹೈ. ಇವಾಗ ಹೆಂಗಾಗಿದೆ ಅಂದ್ರೆ, ಇವಾಗ iPhone 14 ಬಂತು, 15 ಬಂತು, 16 ಬಂತು, ಹಂಗ ಅಪ್ಡೇಟ್ ಆಗ್ತಿದೀವಿ. ಇವಾಗ ಒಂದು ವರ್ಷಕ್ಕೆ ಇನ್ನೊಂದು ಕ್ಯಾಮ್ರಾ ಬರ್ತಾನೆ. ಸೊ ನಾವು ಅದು ಔಟ್ಡೇಟೆಡ್, ನಾವು ಮುಂದೆ ಅದು ತಗೋಬೇಕು. ಅದು ಹಂಗ ಅಪ್ಡೇಟ್ ಮಾಡ್ಕೊಂಡು ಹೋದ್ರೆ ನಾವು ಟೆಕ್ನಿಕಲ್ ಆಗಿ ಇಂಪ್ರೂವ್ ಆಗೋದು ಅಲ್ವಾ? ಇವಾಗ 50,000 ಅದಿಲ್ಲ, ಆ ಕ್ಯಾಮ್ರಾ ಒಂದು 20 ವರ್ಷ 40 ವರ್ಷ ಅದೇ ಕ್ಯಾಮ್ರಾ ಇರುತ್ತೆ. 50,000 ರೂಪಾಯಿ ಕ್ಯಾಮ್ರಾ, ಇಲ್ಲಿ ಇದು ಅದೇ ಕ್ಯಾಮ್ರಾ ಇರುತ್ತೆ. ನೀವು 3 ಲಕ್ಷದ ಅಪ್ಡೇಟ್ ಹಾಕೋದಿರುತ್ತೆ. ಇಲ್ಲಿ 50,000 ರೂಪಾಯಿ 50,000 ರೂಪಾಯಿ ಕ್ಯಾಮ್ರಾ ಯೂಸ್ ಮಾಡ್ತಾರೆ, 3 ಲಕ್ಷದ 5-6 ರೂಪಾಯಿ 5-6 ಲಕ್ಷದ ಕ್ಯಾಮ್ರಾ ಯೂಸ್ ಮಾಡ್ತಾರೆ. ನೀವು ಕೇಳಬೇಕು, ಈ ಕ್ಯಾಮ್ರಾ ಯಾವ್ದು ಯೂಸ್ ಮಾಡ್ತಿದ್ದೀರಾ, ಇಲ್ಲಿ ಏನ್ ಕ್ಯಾಮ್ರಾ ಯೂಸ್ ಮಾಡ್ತಿದ್ದೀರಾ, ಇದಕ್ಕೆ ಯಾವ್ದು ಕ್ಯಾಮ್ರಾ ಯೂಸ್ ಮಾಡ್ತಿದ್ದೀರಾ, ಅದೆಲ್ಲ ಕೇಳ್ಬೇಕು. ಓಕೆ ಬ್ರೋ, ಈಗ ನಾನು ಏನ್ ಚೆಕ್ ಮಾಡಬೇಕು ಅಂದ್ರೆ, ಕಂಪ್ಲೀಟ್ ನನಗೆ ಯಾವ ಕ್ಯಾಮ್ರಾ, ಯಾವ ಲೆನ್ಸ್ ಯೂಸ್ ಮಾಡ್ತಾ ಇದ್ದೀರಾ, ಇಲ್ಲ ಲೈಟಿಂಗ್ಸ್ ಏನೇನ್ ತರಿಸ್ತೀರಾ, ಇದ್ರ ಬಗ್ಗೆ ಚೆಕ್ ಮಾಡ್ಬೇಕು ನಾನು. ಇವಾಗ ನೀವು ಅಫ್ಕೋರ್ಸ್ ಇವಾಗ ಕಸ್ಟಮರ್ಸ್ ಕ್ಯಾಮ್ರಾ ನಾಲೆಜ್ ಏನು ಇರಲ್ಲ. ಸೊ ನಾನ್ ಕಸ್ಟಮರ್ಸ್ ಏನ್ ಹೇಳ್ತೀನಿ ಅಂದ್ರೆ, ಇವಾಗ ಹೊಸದಾಗಿ ಯಾರಾದ್ರೂ ಮದುವೆ ಆಗ್ತಿದ್ದಾರೆ ಅನ್ಕೊಳ್ಳಿ, ಹೊಸದಾಗಿ ಯಾರಾದ್ರೂ ಮದುವೆ ಆಗ್ತಿದ್ದಾರೆ, ಈ ಸೀಸನ್ ಬಂತು ಆಕ್ಚುಲಿ, ಇವಾಗ ಫೆಬ್ರವರಿಯಿಂದ ಸ್ಟಾರ್ಟ್ ಆಗುತ್ತೆ. ನಾನು ಇವಾಗ ಎಷ್ಟು ಜನ ಫೋಟೋಗ್ರಾಫರ್ ಹುಡುಕಿಲ್ಲ, ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ, ಏನ್ ನೋಡಿ ಫೋಟೋಗ್ರಾಫರ್ಸ್ ಬಜೆಟ್ ನೋಡಕ್ ಹೋಗ್ಬೇಡಿ. ಇವಾಗ ನೀವು ತಪ್ಪು ಮಾಡೋದು ಏನ್ ಗೊತ್ತಾ, ಇವಾಗ ಒಂದು ವೆಡ್ಡಿಂಗ್ ಅಂತ ಒಂದು ವೆನಿ ದೊಡ್ಡದಾಗಿರ್ಬೇಕೇನು, ಮಸ್ತಾಗಿ ಕಾಣ್ಬೇಕು, ನೋಡೋರಿಗೆ ಮಸ್ತಾಗಿರ್ಬೇಕಪ್ಪ, ಚೆನ್ನಾಗಿರ್ಬೇಕು, ಮಸ್ತಾಗಿ ಕಾಣ್ಬೇಕು. ಇನ್ನೊಂದು ಡೆಕೋರೇಷನ್ ಸಕ್ಕತ್ತಾಗಿರ್ಬೇಕು. ಪ್ಲಾಸ್ಟಿಕ್ ಗೀಸ್ಟಿಕ್ ಎಲ್ಲ ಯೂಸ್ ಮಾಡಬೇಡ, ಚೀಪ್ದೆಲ್ಲ ಯೂಸ್ ಮಾಡಬೇಡ, ಒರಿಜಿನಲ್ ಫ್ಲವರ್ ಹಾಕು. ಊಟದ್ದೇ ಇದೇ ಇಲ್ಲ, ಅದು ಎಷ್ಟು ಲಕ್ಷರ ಆಗ್ಲಿ ಊಟದ ನಾನು ಕೊಡ್ತೀನಿ, ಬಂದವರು ಚೆನ್ನಾಗೈತೆ ಅನ್ಬೇಕು. ಈ 3ನ ಹಾಕಿದ್ರೆ ಇನ್ನೊಂದು ಒಬ್ರು ಬರ್ತಾರೆ, ಯಾರಂದ್ರೆ ಫೋಟೋಗ್ರಾಫರ್. ಇದೆಲ್ಲ ಆದ್ಮೇಲೆ ಫಸ್ಟ್ಗೆ ವೆನ್ಯೂ ಬರೋದೇ ಫೋಟೋಗ್ರಾಫರ್, ಲಾಸ್ಟಿಗೆ ಹೋಗೋದೇ ಫೋಟೋಗ್ರಾಫರ್. ಸೊ ಈಗ ಫೋಟೋಗ್ರಾಫರ್ಸ್ಗೆ ಅಲ್ಲಿ ಬಜೆಟ್ ನೋಡ್ತಾರೆ, ಇಲ್ಲೆಲ್ಲೂ ಬಜೆಟ್ ನೋಡಲ್ಲ. 3 ಕಡೆ
ವೆನ್ಯೂಗೂ ನೋಡಲ್ಲ, ಊಟಕ್ಕೂ ನೋಡಲ್ಲ, ಡೆಕೋರೇಷನ್ ನೋಡಲ್ಲ, ಲಾಸ್ಟಿಗೆ ಡೆಕೋರೇಷನ್ ಎಲ್ಲ ತೋರ್ಸೋದು ಯಾರು? ಫೋಟೋಗ್ರಾಫರ್ ಅದು ನೋಡಲ್ಲ. 50,000 60,000 ಬಜೆಟ್ ಇಟ್ಕೊಂಡ್ಬಿಡ್ತಾರೆ. ಸಾಕು ಎಲ್ಲರೂ ಸೇಮ್, ಬಟ್ ಅದು ಸೇಮ್ ಅಲ್ಲ. 50,000 ಕೊಡ್ತಾನೆ, ಇದು 3 ಲಕ್ಷದ ಇರುತ್ತೆ, ತುಂಬಾ ಡಿಫ್ರೆನ್ಸ್ ಇರುತ್ತೆ. ನೀವು 50,000 ರೂಪಾಯಿಗೆ ಅವ್ನು ಏನ್ ಕ್ಯಾಮ್ರಾ ಯೂಸ್ ಮಾಡ್ತಿದ್ದಾರೆ ಬರ್ಕೊಳ್ಳಿ. ಏನ್ ಕ್ಯಾಮ್ರಾ? ನಿಕಾನ್ ಯೂಸ್ ಮಾಡ್ತಿದಾರ, ಸೊ ಬರ್ಕೊಳ್ಳಿ, ಅದನ್ನ ಬರ್ಕೊಳ್ಳಿ, ಸರ್ಚ್ ಮಾಡಿ ಎಷ್ಟು ಏನು ಯಾವಾಗ ರಿಲೀಸ್ ಆಗಿದೆ, ಕ್ಯಾಮ್ರಾ ಯಾವಾಗ ರಿಲೀಸ್ ಆಗಿದೆ ಅದೆಲ್ಲ ನೋಟ್ ಮಾಡ್ಕೊಳ್ಳಿ. 3 ಲಕ್ಷದ ಬರ್ಕೊಳ್ಳಿ. ರೆಂಟ್ ಎಷ್ಟಿರುತ್ತೆ? ರೆಂಟಿಗೆ ಸಿಗ್ತವೆ ಇವಾಗ ಆ ಕ್ಯಾಮ್ರಾ. ರೆಂಟಿಗೆ ಇರಲ್ಲ, ಕ್ಯಾಮ್ರಾ ಮ್ಯಾನುಫ್ಯಾಕ್ಚರಿಂಗ್ಗೆ ಇರಲ್ಲ ಆ ಕ್ಯಾಮ್ರಾ 50,000 ರೂಪಾಯಿ ಯೂಸ್ ಮಾಡೋದಕ್ಕೆ. 3 ಲಕ್ಷದ ಬರ್ಕೊಳ್ಳಿ, ಏನ್ ಕ್ಯಾಮ್ರಾ ಯೂಸ್ ಮಾಡ್ತಿದ್ದಾರೆ, ಯಾರ್ಯಾರು ಎಷ್ಟು ಟೀಮ್ ಬರ್ತದೆ, ಲಾಸ್ಟ್ ಅಲ್ಲಿ ಏನ್ ಕೊಡ್ತಿದ್ದಾರೆ, ಔಟ್ಪುಟ್ ಹೆಂಗಿರುತ್ತೆ. ಇವಾಗ ಅವ್ನು 50,000 ರೂಪಾಯಿ ಕೊಡೋನು 1080p ಕೊಟ್ಬಿಡ್ತಾನೆ ನಾರ್ಮಲ್ ಆಗಿ. ಇವರು 4K ಜಾಸ್ತಿನೇ ಕೊಡ್ತಿದ್ದಾರೆ 3 ಲಕ್ಷ ಯೂಸ್ ಮಾಡೋರು. ತುಂಬಾ ಡಿಫ್ರೆನ್ಸ್ ಇರುತ್ತೆ ಕ್ಯಾಮ್ರಲ್ಲಿ. ಎಲ್ಲ ಸರ್ಚ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ, ಗೂಗಲ್ ಮಾಡಿ ಯಾವ ಕ್ಯಾಮ್ರಾ ಎಷ್ಟೆಷ್ಟು ಏನೇನು ಎತ್ತ ಇವನು ಕ್ಯಾಮ್ರಾ. ಅವಾಗ ನಿಮ್ಗೆ ರಿಸಲ್ಟ್ ಕಣ್ಣಲ್ಲೇ ಗೊತ್ತಾಗ್ಬಿಡುತ್ತೆ. ಇವಾಗ ನಿಮ್ ಮದುವೆ ರಿಸಲ್ಟ್ ಕಣ್ಣಾಗ ಗೊತ್ತಾಗ್ಬಿಡುತ್ತೆ, ಗೂಗಲ್ ಅಲ್ಲೇ ಓ ಈ ಅಪ್ಪ ಹಳೇ ಕಾಲದ ಯೂಸ್ ಮಾಡ್ತಿದಾರೆ, ಇವ್ರು ಹೊಸದಾಗಿ ಯೂಸ್ ಮಾಡ್ತಿದ್ದಾರೆ. ಅದ್ ನೋಡ್ಬೇಕು ಬ್ರೋ. ಇಲ್ಲಾಂದ್ರೆ ಸುಮ್ಮನೆ ಬ್ಲೈಂಡ್ ಆಗಿ ಏನ್ ಮಾಡ್ಬಿಡ್ತಾರೆ, 50,000 ನೋಡ್ಲಿ ಬಿಡು, ಇವ್ನೇ ಕಟ್ಬಿಡೋಣ, ಮಾಡ್ತಾರೆ ಬಿಡು. ಅಲ್ಲ ಇವಾಗ ಮಾಮೂಲಿ ಜನ ಹಂಗೆ ಆಗಿದೆ ಬ್ರೋ. ಹಿಂಗಾಗಿ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಕಾಂಪಿಟೇಷನ್ ಅಂದ್ರೆ ನಿಮ್ಗೆ ಗೊತ್ತು, ನಿಮ್ಮ ಫೀಲ್ಡ್ ಅಲ್ಲೇ ಇವಾಗ ಕಾಂಪಿಟೇಷನ್ ಎಷ್ಟಿದೆ ಅಂತಂದ್ರೆ ರೋಡ್ ಅಲ್ಲೂ ಒಂದ್ ಇಬ್ಬಿಬ್ರಾದ್ರೂ ಸಿಗ್ತಾರೆ. ನಿಮ್ಗೆ ಇವಾಗ ಮೇನ್ ಕಾಂಪಿಟೇಷನ್ ಇಲ್ಲ ಕಾಂಪಿಟೇಟರ್ಸ್ ಅಂತಂದ್ರೆ ಯಾರಾಗ್ತಾರೆ? ಅದೇ 50,000 ಮಾಡ್ತಾರಲ್ಲ, ಕಮ್ಮಿ ಮಾಡಿದ್ರೆ ಕಾಂಪಿಟೇಷನ್. ನಾವು ಏನಿಲ್ಲ ಅಂದ್ರೆ ಒಂದು 10 ಲಕ್ಷ 20 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಕ್ಯಾಮ್ರಾಗಳಿಗೆಲ್ಲ ಹಾಕೊಂಡಿರ್ತೀವಿ. ಒಳ್ಳೆ ರಿಸಲ್ಟ್ ಕೊಡ್ಬೇಕು. ನಮ್ದೇನಿರುತ್ತೆ ಅಂದ್ರೆ ಒಳ್ಳೆ ರಿಸಲ್ಟ್ ಕೊಡ್ಬೇಕು, ಒಂದ್ ಡಿಫ್ರೆಂಟ್ ಆಗಿರ್ಬೇಕು, ಒಂದ್ ಸ್ಟೋರಿ ಕ್ರಿಯೇಟ್ ಮಾಡ್ಬೇಕು. ಸೇಮ್ ವೆಡ್ಡಿಂಗ್ ಅವರೆಲ್ಲ ಇನ್ನ ಕ್ಯಾಮ್ರಾದಾಗ ಹಿಂಗ್ ಇಟ್ಕೊಂಡು ಕೈಯಲ್ಲಿ ಇಟ್ಕೊಂಡೆ ಆಟಾಡ್ತಿರ್ತಾರೆ. ಇನ್ನ ಸೊ ಕ್ಲೈಂಟಿಗೆ ಗೊತ್ತಾಗ್ತಿಲ್ಲ. ಇವಾಗ ಕ್ಲೈಂಟ್ ತುಂಬಾ ಎಚ್ಚರ ಪಡ್ಕೊಬೇಕು ಎಲ್ಲ ಕಸ್ಟಮರ್ಸ್ಗಳು. ಇವಾಗಿಂದ ಅವರು ಹುಷಾರಾದ್ರೆ ಮಾತ್ರ ಒಂದು ಫೋಟೋಗ್ರಫಿದು ಚೆನ್ನಾಗಿರುತ್ತೆ. ಇಲ್ಲ ನೋಡಿ ಈಗ ತುಂಬಾ ಜನ ಆಲ್ಬಮ್ ಅಲ್ಲಿ ತೋರಿಸ್ತಾರೆ, ಕೆಲವು ಇಲ್ಲ ಮೊಬೈಲ್ ಅಲ್ಲೇ ಫೋಟೋಸ್ ಟ್ಯಾಬ್ ಇಟ್ಕೊಂಡು ಈ ಕ್ವಾಲಿಟಿ ಬರುತ್ತೆ ಇದೆಲ್ಲ ತೋರಿಸ್ತಾರೆ. ಆದ್ರೆ ಫೈನಲ್ ಔಟ್ಪುಟ್ ಬರೋದೇ ಬೇರೆ. ಅವನ್ನ ಹಿಂಗ್ ಬ್ರೋ ಅವೆಲ್ಲ ನಾವು ನಂಬಕ್ಕೆ ಆಗಲ್ಲ. ಸೊ ಇವಾಗ ಬ್ರೋ ಎಂಡ್ ಆಫ್ ದ ಡೇ ನಾವು ಕೊಡ್ಬೇಕಾಗಿರೋದು ಅಂದ್ರೆ ಆಲ್ಬಮ್. ಸೊ ಆಲ್ಬಮ್ ಲಾಸ್ಟ್ ಅಲ್ಲಿ ಒಂದು ಆಲ್ಬಮ್ ಅಂತ ಬುಕ್ಲೆಟ್ ಕೊಡ್ತಾರೆ. ಸೊ ಬುಕ್ಲೆಟ್ ಅಲ್ಲಿ ನಿಮ್ಗೆ ಏನ್ ನೋಡ್ಬೇಕು ಅಂದ್ರೆ, ಇವಾಗ ಅವ್ರು ಬಂದ್ಬಿಟ್ಟು ಇವಾಗ ಒಂದ್ ಬಿಸ್ನೆಸ್ ಅಂದ್ಮೇಲೆ ಇವಾಗ ಒಳ್ಳೆಯವರು ಇರ್ತಾರೆ, ಈಗ ಮೋಸ ಮಾಡೋರು ಇರ್ತಾರೆ. ಸೊ ನಾವ್ ಹೆಂಗ್ ಚೂಸ್ ಮಾಡ್ತೀವಿ ಅನ್ನೋದು. ಈಗ ಒಳ್ಳೆಯವ್ರು ನೋಡಿದ್ರೆ ನಾವು ಮೋಸ ಆಗಲ್ಲ. ಇವಾಗ ನಾವು ದುಡ್ಡು ನೋಡ್ಕೊಂಡು ನಾವ್ ಮಾಡಿದ್ರೆ ಖಂಡಿತ ಮೋಸ ಆಗುತ್ತೆ. ಖಂಡಿತ. ಈಗ ಮೋಸ ಹೋಗೋರ್ಗಿಂತ ಮೋಸ ಮಾಡೋರು ತುಂಬಾ ಜನ ಜಾಸ್ತಿ. ಆಲ್ಬಮ್ ಅಲ್ಲಿ ತುಂಬಾ ಜನ ಇವಾಗ 50,000 ರೂಪಾಯಿ ಒಪ್ಕೊಂಡಿರ್ತಾರೆ ನೋಡಿ, ಅವ್ನ್ ಕ್ವಾಲಿಟಿ ಆಫ್ ಶೀಟ್ ಅವ್ರು ಹೇಳ್ತಾರೆ ನಾನ್ ಟೆರಬಲ್ ಕೊಟ್ಬಿಡ್ತೀನಿ. ನಾನ್ ಟೆರಬಲ್ ಅಂದ್ರೆ ಅರಿಯಲ್ಲ ಬ್ರೋ, ಬರದೇ ಅರಿಯೋದು ಯಾರು ಕೊಡ್ತಾರೆ ಹೇಳಿ? ಆಲ್ಬಮ್ ಈಗ ಎಷ್ಟು ಲೋ ಮಾಡಿದ್ರು ನಿಮ್ಗೆ ಅದು ಶೀಟ್ ಅರಿಯಲ್ಲ. ಆ ತರ ಶೀಟ್ ಇರುತ್ತೆ ಅದು. ಓಕೆನಾ? ನಾವೇನ್ ನೋಡ್ಬೇಕಂದ್ರೆ ಥಿಕ್ನೆಸ್ ಆಫ್ ದ ಪೇಪರ್. ಈಗ ಒಂದು ಪೇಪರ್ ಇರುತ್ತೆ ಅನ್ಕೊಳ್ಳಿ, ಆ ಪೇಪರ್ ಥಿಕ್ನೆಸ್ ನೋಡ್ಬೇಕು. ಅದೆಷ್ಟು ಥಿಕ್ನೆಸ್, ಎಷ್ಟು mm ಥಿಕ್ನೆಸ್ ಆಗ್ತಿಲ್ಲ ನಾವು. ಆ ಥಿಕ್ನೆಸ್ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಅದೇನೋ ಕ್ಯಾನ್ವಾರ ಕೊಡ್ತೀವಿ, ಅದೆಲ್ಲ ಕ್ಯಾನ್ವಾರ ಅನ್ನೋದು ಕಂಪ್ನಿ ಹೆಸರು. ಅದು ಜನಕ್ಕೆ ಗೊತ್ತಾಗಲಿ ಕ್ಯಾನ್ವಾರ ಅಂತ ನನ್ಗೆ ಬಂದು ಎಷ್ಟೋ ಜನ ಹೇಳ್ತಾರೆ, ಅವ್ರು ಏನೋ ಕ್ಯಾನ್ವಾರ ಕರಿಷ್ಮಾ ಆಲ್ಬಮ್ ಕೊಡ್ತಾರೆ ಅಂತ. ಬ್ರೋ ನೀವ್ ಯಾವ್ದು ಕೊಡ್ತೀರಾ? ಆಲ್ಬಮ್ ಅಲ್ಲಿ ಅಂತಗಳೇ ಹೆಸರು ಇಲ್ಲ. ಅದು ಪ್ರಿಂಟ್ ಇದ್ರೆ ಹೆಸರು, ಕಂಪ್ನಿ ಹೆಸರು ಕ್ಯಾನ್ವಾರ ಪ್ರಿಂಟ್ ಮಾಡ್ತಾರೆ. ಸೊ ಅವ್ರ ಹೆಸರು ಹೇಳುತ್ತಿರೋದು. ಇವ್ರಿಗೆ ಏನ್ ಜನರಲ್ ನಾಲೆಜ್ ಇರಲ್ಲ. ಶೀಟ್ಸ್ ಮಾತ್ರ ಲೆಕ್ಕ. ಶೀಟ್ಸ್ ಏನ್ ಶೀಟ್ಸ್ ಹಾಕ್ತಿದ್ದಾರೆ, ಆ ಶೀಟ್ಸ್ ಒಂದೊಂದು ಶೀಟ್ಸ್ ಒಂದೊಂದು ನೇಮಿಂಗ್ ಇದೆ. ಸೊ ಫೆದರ್ ಟೆಕ್ಸ್ ಇದೆ, ಸಿಲ್ಕಿ ಮ್ಯಾಟ್ ಇದೆ, ಗ್ಲಾಸ್ ಇದೆ, ಆಮೇಲೆ ತುಂಬಾ ಎಂಬೋಸನ್ಸ್ ಇದೆ. ಅದನ್ನ ಕೇಳಿ. ಥಿಕ್ನೆಸ್ ಫಸ್ಟ್ 2 ಪಾಯಿಂಟ್ ತಿಳ್ಕೊಳ್ಳಿ. ಒಂದು ಥಿಕ್ನೆಸ್ ಆಫ್ ದ ಪೇಪರ್, ಯಾವ ಪೇಪರ್ ಯೂಸ್ ಮಾಡ್ತೀರಾ ಅದೊಂದು. ಇನ್ನೊಂದೇನಂದ್ರೆ ಆಲ್ಬಮ್ ನಲ್ಲಿ ಪ್ಯಾಕ್ ಬರುತ್ತಲ್ಲ, ಅದೇನು ಮೆಟಲ್ ಎದ್ರಲ್ಲಿ ಮಾಡ್ತಿದ್ದಾರೆ, ಅಂದ್ರೆ ಲೆದರ್ ಅಲ್ಲಿ ಮಾಡ್ತಿದಾರಾ, ಇಲ್ಲಾಂದ್ರೆ ಕಟ್ಗೆಯಲ್ಲಿ ಮಾಡ್ತಿದಾರಾ, ಯಾವ್ದು ಯೂಸ್ ಮಾಡ್ತಿದ್ದಾರೆ, ಹೆಂಗ್ ಮಾಡ್ತಿದ್ದಾರೆ, ಸ್ಯಾಂಪಲ್ಸ್ ಕೇಳಿ. ನಿಮ್ ಸ್ಯಾಂಪಲ್ಸ್ ತೋರಿಸಿ. ಅದೆಲ್ಲ ಕೇಳಿದ್ರೆ ನೀವು ಮೋಸ ಆಗ್ಲಾರ್ದು, ಖಂಡಿತ ಮೋಸ ಆಗಲ್ಲ. ಮತ್ತೆ ಇವೆಲ್ಲ ಡಿಸ್ಕಸ್ ಮಾಡ್ಬಿಡ್ಬೇಕು. ಇಲ್ಲ ಅದಾದ್ಮೇಲೆ ಜಗಳಗಳು ಬರುತ್ತೆ. ಅದು ಮಾಡಿಲ್ಲ ಇದು ಮಾಡಿ ಅವ್ನು ಪ್ರಾಫಿಟ್ ಆಗಿ ನೋಡ್ಕೊಂಡಿರ್ತಾನೆ. 50,000 40,000 ಉಳಿಸ್ಕೊಂಡಿರ್ತಾರೆ. ಇನ್ನೊಂದು 10,000 ಉಳಿದೆ, ಬೇಡ ಬಿಡು, ಆಲ್ಬಮ್ ಬೇಡ ಬಿಡು.
ಬೇಡ. ಈಗ ನೀ 50,000 ರೂಪಾಯಿ ಇನ್ನೊಬ್ಬ ನಾನು ಒಪ್ಕೊಂಡೇ ಹೋಗ್ತಾನೆ ಇಲ್ಲ ಅಂದ್ರೆ, ಯಾಕಂದ್ರೆ 3 ಲಕ್ಷಕ್ಕೆ ಬರಲ್ಲ, 50,000 ರೂಪಾಯಿ ಹೋಗ್ತಾರೆ. ಒಬ್ಬೊಬ್ರು ಕ್ಲೈಂಟ್ ಹೆಂಗಿದ್ದಾರೆ ಅಂದ್ರೆ 3 ಅಲ್ಲ 4 ಆದ್ರೂ ನಮ್ಗೆ ಒಳ್ಳೆ ಸಿಕ್ಕು ಆ ತರ ಒಂದು ಕ್ಲೈಂಟ್ ಇದ್ದಾರೆ. ಬಟ್ ಇಲ್ಲಿ ನಡುವೆ ಒಂದು 90% ಕ್ಲೈಂಟ್ಗಳು ಮಾರು ಹೋಗೋದೇ ಲೋ ಬಜೆಟ್. ಅಂದ್ರೆ ಈ ಮೋಸ ಮಾಡೋದು ಜಾಸ್ತಿ ಅಟ್ರಾಕ್ಟ್ ಆಗ್ತಿದ್ದಾರೆ, ಅವ್ರಿಗೆ ಗೊತ್ತಾಗ್ತಿಲ್ಲ ಬ್ರೋ. ಇವಾಗ ಒಂದು ಥಿಂಕ್ ಮಾಡ್ಬೇಕು, ಇವಾಗ ಯಾವ ತರ ಅಂದ್ರೆ ಈ ಮೊಬೈಲ್ ಫಾರ್ ಎಕ್ಸಾಂಪಲ್ ನೋಡಿ, ಐಫೋನ್ಗೂ ನಾರ್ಮಲ್ ಫೋನ್ಗೂ ಸೇಮ್. ಇವಾಗ ಎಷ್ಟು 100 ಮೆಗಾ ಪಿಕ್ಸೆಲ್ ಆ ತರ ಎಲ್ಲ ಐಫೋನ್ ಇವು ಫೋನ್ಸ್ ಗಳು ಬಂದಿದ್ದಾರೆ. 16 Pro Max ಎಲ್ಲ ಯೂಸ್ ಮಾಡ್ತಾರೆ. ಇವಾಗ 16 Pro Max ಅದು ರಿಸಲ್ಟ್ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾಕೆ ಇದು ತುಂಬಾ ಕಾಸ್ಟ್ಲಿ. ಇದಕ್ಕೆ 10,000 ರೂಪಾಯಿ ಸಿಗುತ್ತೆ. ಮೊನ್ನೆ ಅಷ್ಟೇ ಬ್ರಾ ರೀಲ್ ನೋಡಿದೆ, ಐಫೋನ್ ಯಾರೋ ಇಟ್ಕೊಂಡ್ಬಿಟ್ಟು ಇದ್ರಲ್ಲೇ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೊಡ್ತೀನಿ, ಪ್ಯಾಕೇಜ್ 10,000 ಅಂತ. ಈ ತರ ಇಂಥವೆಲ್ಲ ಬರ್ತಾ ಇರ್ತಾವಲ್ಲ, ನೀವು ಇದನ್ನೆಲ್ಲ ನೀವು ನೋಡ್ತಾ ಇರ್ತೀವಿ. ಹೆಂಗ್ ಅನ್ಸುತ್ತೆ ಬ್ರಾ ನಿಮ್ಗೆ? ಇವಾಗ ನಿಮ್ಗೆ ಕಣ್ಣಾರೆ ಗೊತ್ತಾಗುತ್ತೆ ಕ್ಲಾರಿಟಿ. ಅವರು ತೋರ್ಸೋದ್ ವಿಡಿಯೋಸ್ ಎಲ್ಲ ಮೋಸ, ನಾನು ಅದರಲ್ಲೇ ಮಾಡಿರೋದು, ನಾನು ಅದೇ ಯೂಸ್ ಮಾಡಿರೋದು, ನಾನು ತುಂಬಾ ಮೋಸ ಆಗುತ್ತೆ. ಅದ ಯೂಸ್ ಮಾಡಲ್ಲ. ಒನ್ಸ್ ನೀವು ಅದ್ ನೋಡ್ಕೊಂಡು ನೀವು ಪ್ರೀ ವೆಡ್ಡಿಂಗ್ ಮಾಡಿಸ್ಕೊಂಡಿದ್ದೀರ ಅನ್ಕೊಳ್ಳಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ನಾವು ತಪ್ಪು ಮಾಡಿದ್ವಿ. ಅವ್ರಿಗೆಲ್ಲ ಒನ್ ಟೈಮ್ ಕಸ್ಟಮರ್ಸ್, ಅದು ಬೇಕಾಗಿಲ್ಲ. ಈಗ ಬೇಡ. ಆಮೇಲೆ ನಂದು ಇನ್ನೊಬ್ನು ಬರ್ತಾರೆ, ಲೋ ಬಜೆಟ್ ಅಲ್ಲ ಇನ್ನೊಬ್ಬ ಬಂದೇ ಬರ್ತಾರೆ ಅಂತ ಅವ್ರು ಕಾನ್ಫಿಡೆಂಟ್ ಅಷ್ಟೇ. ನಾನು ಹೇಳ್ತೀನಿ ಹೈ ಬಜೆಟ್ ಕೊಡಬೇಡಿ ಫ್ರೆಂಡ್ಸ್. ನಾನು ಫೋಟೋಗ್ರಾಫರ್ಸ್ ಹೇಳ್ಬೋದು, ಹೈ ಬಜೆಟ್ ಕೊಡಬೇಡಿ, ಈ ಕಡೆ ಲೋ ಬಜೆಟ್ ಕೊಡಕ್ ಹೋಗ್ಬೇಡಿ. ನಿಮ್ಗೆ ಎಷ್ಟು ಬೇಕು, ನಿಮ್ಗೆ ಏನ್ ಕ್ಯಾಮ್ರಾ ಯೂಸ್ ಮಾಡ್ತಿದ್ರ ಅದ್ರ ತಕ್ಕಂಗೆ ಒಂದು ವರ್ಕ್ ಕೊಟ್ರೆ ಎಲ್ಲ ಹೇಳ್ಬೇಕು, ಟ್ರಾನ್ಸ್ಪರೆಂಟ್ ಆಗಿ ಎಲ್ಲ ಹೇಳ್ಬೇಕು. ನಮ್ಗೆ ಈ ತರ ಯೂಸ್ ಮಾಡ್ತಿದ್ವಿ, ಈ ತರ ಇಲ್ಲ, ಈ ಲೈಟ್ ಯೂಸ್ ಮಾಡ್ತಿದ್ವಿ. ಒಂದೊಂದು ಲೈಟ್ ನಮ್ಗೆ ಒಂದು ಬಾಡಿ, ವಿಡಿಯೋಗೆ ಒಂದು ಬಾಡಿ ಎಫೆಕ್ಟ್ಸ್ ಅಂತ ಯೂಸ್ ಮಾಡ್ತೀವಿ. ಸೊ ಆ ಬಾಡಿನೇ ಬಂದ್ಬಿಟ್ಟು 3,50,000 ರೂಪಾಯಿ ಇವಾಗ ಪ್ರೆಸೆಂಟ್ ಓನ್ಲಿ ಬಾಡಿ. ಮತ್ತೆ ಲೆನ್ಸ್ 1.5 ಲಕ್ಷ, 2 ಲಕ್ಷ, 70,000 ಆ ತರ ಲೆನ್ಸ್ಗಳು. ಮತ್ತೆ ಲೈಟ್ ಬಂದ್ಬಿಟ್ಟು 30,000, ಗಿಂಬಲ್ ಬಂದ್ಬಿಟ್ಟು 45,000. ಇನ್ವೆಸ್ಟ್ಮೆಂಟ್ ಇಲ್ಲೇ ನೋಡಿ, ಒಂದು ಕ್ಯಾಮ್ರಾಗೆ ಓನ್ಲಿ ಒಂದು ಸಿನಿಮಾಟಿಕ್ಗೆ ಇಂಥವನು ಒಂದು ವೆಡ್ಡಿಂಗ್ ಅಲ್ಲಿ 4 ಕ್ಯಾಮ್ರಾ ಯೂಸ್ ಮಾಡೋದು. ಸೊ ನಿಮ್ಗೆ ಗೊತ್ತಾಗುತ್ತೆ ಬಜೆಟ್. ಅವ್ರದ್ದು ಏನಿರುತ್ತೆ ಅಂದ್ರೆ ನಾರ್ಮಲ್ ಕ್ಯಾಮ್ರಾ, ಅದರಲ್ಲೇ ಸಿನಿಮಾಟಿಕ್ ಹೊಡಿತಾರೆ, ಅದರಲ್ಲೇ ಫೋಟೋಸ್ ತೊಗೊಳ್ತಾರೆ, ಅದರಾಗೆ ವಿಡಿಯೋ ಮಾಡ್ತಾರೆ, ಎಲ್ಲ ಅದ್ರಾಗೆ ಮಾಡ್ತಾರೆ. ಅದಕ್ಕೆ 50,000. ಅದು ಓಕೆ, 40-30,000 ರೂಪಾಯಿ ಉಳ್ಕೊಳ್ತಾರೆ, ಒಂದು 20,000 ರೂಪಾಯಿ ಖರ್ಚು ಮಾಡ್ತೀನಿ ಅಂತ ಅಷ್ಟೇ, ಸಾಕಷ್ಟೇ. ಹೌದಪ್ಪ, ಅಲ್ಲ ಕಷ್ಟ ಇದೆ ಬ್ರೋ. ಈಗ ಸೀನಿಯರ್ಸ್ ಎಲ್ಲ ಇದ್ದಾರೆ ತುಂಬಾ ಫೋಟೋಗ್ರಾಫರ್ಸ್. ಈಗ ನಾವು ಹಳಬ್ರು ತುಂಬಾ ಜನ ನೋಡ್ತಾ ಇದೀವಿ. ಅಂದ್ರೆ ಯಾವಾಗ ಅಂದ್ರೆ ಬ್ಲಾಕ್ ಅಂಡ್ ವೈಟ್ ಫೋಟೋಸ್, ಈಗ ಅದಾದ್ಮೇಲೂ ಕ್ಲಿಕ್ ಮಾಡಿದ್ರೆ ಕಾರ್ಡ್ ಎಲ್ಲ ಬರುತ್ತೆ, ಆ ಫೋಟೋಸ್ ಇಂದಾನು ಇದಾರೆ ಸೀನಿಯರ್ಸ್ ಎಲ್ಲ ತುಂಬಾ ಜನ ಇದಾರೆ. ಈಗ ಬರ್ತಾ ಇರೋ ಡಿಜಿಟಲ್ ಕ್ಯಾಮ್ರಾಸ್, ಡಿಜಿಟಲ್ ಯೂಸ್ ಮಾಡ್ಕೊಂಡು ಯಂಗ್ಸ್ಟರ್ಸ್ ಎಲ್ಲ ತುಂಬಾ ಜನ ಬರ್ತಾ ಇದ್ದಾರೆ. ಇವಾಗ ಎಐ ಎಲ್ಲ ಬಂದಿದೆ. ಎಐ ಎಲ್ಲ ಬಂದಿದೆ. ಸೊ ಈಗ ಹಳೆ ಫೋಟೋಗ್ರಾಫರ್ ಸೀನಿಯರ್ಸ್ ಇರ್ತಾರಲ್ಲ, ಅವ್ರಿಗೆ ಯಂಗ್ಸ್ಟರ್ಸ್ ಈಗ ಬರ್ತಿರೋರು ರೆಸ್ಪೆಕ್ಟ್ ಕೊಡ್ತಿಲ್ಲ ಅಂತಂದ್ರೆ ಇವರೆಲ್ಲ. ನಿಜ ಬ್ರೋ, ನಾನೇ ನೋಡಿದೀನಿ. ಇವಾಗ ಹೆಂಗಂದ್ರೆ ಲೈಕ್ ಯಾರಾದ್ರೂ ಅಂಕಲ್ಸ್ ಲೈಕ್ ಆಫ್ಟರ್ 50 ಏಜ್ ಅವರೆಲ್ಲ ಹೆಂಗ್ ಮಾಡ್ತಾರೆ ಅಂದ್ರೆ ಅವರು ತುಂಬಾ ಲೋ ಅಲ್ಲಿ ನೋಡ್ತಾರೆ. ನೋಡಿ ಎಂತ ಹಳೆ ಕ್ಯಾಮ್ರಾ ಇಟ್ಕೊಂಡ್ಬಂದ, ಆ ತರ ನಾವು ಮಾಡ್ಬಾರ್ದು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಒಂದ್ ಕಾಲದಾಗ ಅವ್ರು ರೂಲ್ ಮಾಡಿರೋ ಫೋಟೋಗ್ರಾಫರ್ಸ್. ಇವಾಗ ನಾವು ನಮ್ಮ ಏಜ್ ಇದ್ದಾಗ ಅವ್ರು ಆಟ ಆಡಿರ್ತಾರೆ, ಎಷ್ಟು ಆಟ ಆಡಿರ್ತಾರೆ, ಏನ್ ಮಾಡಿರ್ತಾರೆ, ಎಷ್ಟೆಷ್ಟು ನೋಡಿರ್ತಾರೆ. ಇವಾಗ ನಮಗೂ ಅಷ್ಟೇ ಬ್ರೋ, ಇವಾಗ 20 ವರ್ಷ ನಮ್ಗೆ, 20 ವರ್ಷ ನಾನೇ ಔಟ್ಡೇಟ್ ಆಗ್ತೀನಿ. ಕರೆಕ್ಟ್ ಅಲ್ವಾ? ನಾನೇ ಔಟ್ಡೇಟ್ ಆಗ್ತೀನಿ. 20 ವರ್ಷ ಬೇರೆ ನೆಕ್ಸ್ಟ್ ಜನರೇಷನ್ ಬರ್ತಾರೆ. ಇವಾಗ ನಾವು ಒಂದ್ ದಿವಸ 50 ಏಜ್ ಆಗ್ಬೇಕು, ಅದಕ್ಕೆ ಅವ್ರು ರೆಸ್ಪೆಕ್ಟ್ ಕೊಡ್ಬೇಕು. ಯೂತ್ಸ್, ನಾನೇನ್ ಫೋಟೋಗ್ರಾಫರ್ಸ್ ರೆಸ್ಪೆಕ್ಟ್ ಕೊಟ್ಟ ತುಂಬಾ ಒಳ್ಳೇದು. ಕೆಲವೊಬ್ರು ತುಂಬಾ ಹೇಳ್ಕೊಳ್ತಾರೆ. ಅಲ್ಲ, ಫ್ಯಾಮಿಲಿಗೆ ಒಂದು ರನ್ ಆಗ್ತಾ ಇರುತ್ತೆ. ಅವ್ರು 30 ವರ್ಷದಿಂದ ಮಾಡ್ಕೊಂಡ್ ಬರ್ತಿರ್ತಾರೆ. 30 ವರ್ಷ ಅನ್ಕೊಳ್ತಿದಾರೋ. ಇವಾಗ ನೀವು ಅವ್ರನ್ನ ನೋಡ್ತಿದ್ದೀರಾ, ಒಂದ್ಸಲ ಬರ್ಬಿಟ್ಟು ಅವ್ರ ಬ್ಯಾಕ್ ಗ್ರೌಂಡ್ ನೋಡಿ, ಎಷ್ಟು ಮನೆ ಕಟ್ಸಿರ್ತಾರೆ, ಎಷ್ಟು ಕೋಟಿ ದುಡ್ದಿರ್ತಾರೆ. ಒಂದ್ಸಲ ನೋಡಿ, ನೋಡ್ಬಿಟ್ಟು ಮಾಡಿ. ಅವ್ರ ಡ್ರೆಸ್ ಎಲ್ಲ ಹಂಗಿರುತ್ತೆ, ಬಟ್ ಅವ್ರದ್ದು ನೋಡಿದ್ರೆ ಅವ್ರ ಬ್ಯಾಕ್ ಗ್ರೌಂಡ್ ನೋಡಿ, ಎಷ್ಟು ಮನೆ ಕಟ್ಟಿರ್ತಾರೆ, ಎಷ್ಟು ಬಡೆ ಕೊಟ್ಟಿರ್ತಾರೆ. ಇವಾಗ ನಮ್ಗಿಂತ ಅವರೇ ಜಾಸ್ತಿ ದುಡ್ದಿರೋದು. ಕಾಂಪಿಟೇಷನ್ ಇರ್ಲಿಲ್ಲ. ಸ್ಟೈಲಿಶ್ ಆಗಿ ತೋರ್ಸ್ಕೊತಾ ಇದೀವಿ, ತೋರ್ಸ್ಕೊತಾ ಇಲ್ಲ ಅಷ್ಟೇ. ನಾವು ಮನೇಲಿ ಮೊಸರನ್ನ ತಿನ್ಕೊಂಡು ಬಿರಿಯಾನಿ ಲೆವೆಲ್ಗೆ ಅಡ್ಡಾಡ್ತಿದ್ವಿ. ಅವ್ರ ಮನೇಲಿ ಬಿರಿಯಾನಿ ಇಟ್ಕೊಂಡು ಮೊಸರನ್ನ ಲೆವೆಲ್ಗೆ ಬರ್ತಾವ್ರೆ ಅಷ್ಟೇ. ಅವರೇ ತುಂಬಾ ಚೆನ್ನಾಗಿ ದುಡ್ದಿರೋದು. ಫೋಟೋಗ್ರಫಿ ಇದೆ ಬ್ರೋ, ವೆಡ್ಡಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ದುಡ್ಡು ಮಾಡ್ಕೋಬಹುದು.
ನೀವು ಒಳ್ಳೆ ರಿಸಲ್ಟ್ ಕೊಡ್ತಿದ್ದೀರ ಅಂದ್ರೆ ಒಳ್ಳೇದು. ಹೌದು, ಈಗ ಕ್ವಾಲಿಟಿ ಇಲ್ಲ ಅಂತ ಈಗ 50,000 ಪ್ಯಾಕೇಜ್ ಎಲ್ಲ ಒನ್ ಟೈಮ್ ಅಷ್ಟೇ, ಮತ್ತೆ ಅದ್ ನೋಡಿದ್ಮೇಲೆ ಏನ್ ಬ್ರೋ ಇದು ಕ್ವಾಲಿಟಿ ಇದೆ ಅಂತ ಅವ್ರು ಅಲ್ಲಿಗೆ ಎಂಡ್ ಅಷ್ಟೇ, ನೆಕ್ಸ್ಟ್ ರೆಫರ್ ಮಾಡಲ್ಲ ಯಾರು. ಈಗ ನಿಮ್ ಕ್ಲೈಂಟ್ಸ್ ಹಂಗಲ್ಲ, ಈಗ ನಿಮ್ ಕ್ವಾಲಿಟಿ ವರ್ಕ್ ನೋಡಿದ್ರೆ ಅವ್ರಿಗೆ 5 ಜನಕ್ಕೆ ರೆಫರ್ ಮಾಡ್ತಾರೆ. ನನ್ ಫ್ರೆಂಡ್ ಇದಾರೆ, ಇಲ್ಲ ನಾನ್ ವೆಡ್ಡಿಂಗ್ ಫೋಟೋ ಶೂಟ್ ನಾನ್ ಫ್ರೆಂಡ್ ಹಿಂಗೆಲ್ಲ ಇದಾರೆ ಅಲ್ಲ. ಈಗ ಫ್ರೆಂಡ್ ಅಂದಾಗ ನನ್ಗೂ ಗೊತ್ತಾಯ್ತು. ಈಗ ಮೇನ್ ಪ್ರಾಬ್ಲಮ್ ಬಿಸ್ನೆಸ್ ಅಲ್ಲಿ ಯಾವ್ದು ಬರುತ್ತೆ ಅಂತಂದ್ರೆ, ನನ್ ಕ್ಲೋಸ್ ಫ್ರೆಂಡ್ ಇಲ್ಲ ನಂದೇ ಮದ್ವೆ ಅಂತ ಅನ್ಕೊಂಡ್ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡ್ತಾರೆ, ಡಿಸ್ಕೌಂಟ್ ಮಾಡ್ಕೊಡು, ನಮ್ಗೆ ಯಾಕೆ ಇಷ್ಟೊಂದು ರೇಟ್, ಮಾಮೂಲ್ ರೇಟ್ ಗಿಂತ ಕಮ್ಮಿ ಮಾಡು. ಇವಾಗ ಫಾರ್ ಎಕ್ಸಾಂಪಲ್ ಬ್ರೋ, ಇವಾಗ ಫ್ರೆಂಡ್ ಅಫ್ಕೋರ್ಸ್ ಫ್ರೆಂಡ್ ಅಂದ್ಮೇಲೆ ಡಿಸ್ಕೌಂಟ್ ಮಾಡ್ಬೇಕು. ಸೊ ಯಾವಾಗ ಅವ್ರು ನಾನು ಸ್ಟಾರ್ಟ್ ಮಾಡಿದಾಗ, ನಾನು ಸ್ಟಾರ್ಟಿಂಗ್ ಅಲ್ಲಿ ಸ್ಟ್ರಗಲ್ ಇರುತ್ತೆ ರೀಚ್ ಆಗಕ್ಕೆ ಜನಗಳಿಗೆ, ಅವಾಗ ಫ್ರೆಂಡ್ ನಾನು ಏನ್ ಮಾಡ್ಬೇಕು, ಒಂದು ಸ್ಟೇಟಸ್ ಸಪೋರ್ಟ್ ಮಾಡ್ಬೇಕು. ಸ್ಟೇಟಸ್ ಹಾಕಲ್ಲ, ಫಸ್ಟ್ ಆಫ್ ಆಲ್ ಸ್ಟೇಟಸ್ ಹಾಕಲ್ಲ, ಎಲ್ಲಿ ಸ್ಟೋರಿ ಮೆನ್ಷನ್ ಮಾಡಿರಲ್ಲ, ಆ ಫ್ರೆಂಡ್ಸಿಗೆ ರೆಫರ್ ಮಾಡಿರಲ್ಲ, ಏನೂ ಮಾಡಿರಲ್ಲ, ಜಸ್ಟ್ ಫ್ರೆಂಡ್ ಬಂದ್ಬಿಟ್ಟು ನಮ್ಮ ಫ್ರೆಂಡ್ ಅಪ್ಪ ನನಗೆ ಒಂದು ಮಾಮೂಲು ಒಂದು 4 ಲಕ್ಷ ತಗೊಂತಿ, ನನಗೆ 1-2 ಲಕ್ಷ ತಗೋ. ಅಲ್ಲ ನೀನ್ ಏನ್ ಮಾಡಲ್ಲ ಗುರು, ನನಗೆ ನೀನೇನು ನಿನ್ ಸ್ಟೇಟಸ್ ಒಂದ್ ದಿವಸ ಸ್ಟೇಟಸ್ ಹಾಕಿದ್ದ, ಒಂದ್ ದಿವಸ ನನಗೆ ಏನಾದ್ರು ಪ್ರಮೋಟ್ ಮಾಡ್ದ, ಈ ಸ್ಟೇಟಸ್ ಫ್ರೀ ರೆಫರ್ ಮಾಡಿದ್ದ, ಯಾವ್ದಿಲ್ಲ. ಇವಾಗ ನನ್ ಡಿಸ್ಕೌಂಟ್ ಬೇಕಾದ್ರೆ ಯಾರ್ ಫ್ರೆಂಡ್ ಆಯ್ತು ಅಲ್ಲ. ಅವತ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಬೇಕಾದ್ರೆ ನನ್ಗೆ ಪ್ರೊಫೈಲ್ ಆಗ್ಲಿ ಗುರು ಫ್ರೀ ಆಗಿ ಮಾಡ್ಕೊಡೋ ಸ್ಟೇಜ್ ಅಲ್ಲೂ ಇರ್ತೀವಿ, ಅವಾಗ ಸಪೋರ್ಟ್ ಮಾಡಲ್ಲ. ಕೆಲವೊಬ್ರು ತುಂಬಾ ಸಪೋರ್ಟ್ ಮಾಡ್ತಾರೆ, ಕೆಲವೊಬ್ರು ಫ್ರೆಂಡ್ಸ್ ತುಂಬಾ ಸಪೋರ್ಟ್ ಮಾಡ್ತಾರೆ. ಅವ್ರಿಗೆ ನಾವೇನಂದ್ರೆ ಲೈಕ್ ನಾವೇ ಮಾಡ್ಬೇಕು ಅನ್ಸುತ್ತೆ, ನಿಮ್ ಮದ್ವೆ ನಾನು ಹಂಗ್ ಮಾಡ್ತೀನಿ, ಇಲ್ಲೂ ಹೋಗೋಣ ನಾನು ಮಾಡ್ಕೊಡ್ತೀನಿ. ಯಾಕಂದ್ರೆ ಅಷ್ಟು ಸಪೋರ್ಟ್. ನಾನು ಬಿಗಿನಿಂಗ್ ಟೈಮ್ಸ್ ಅಲ್ಲಿ ಕೆಲವೊಂದು ಫ್ರೆಂಡ್ಸ್ ಗಳು ಸ್ಟೋರಿ ಹಾಕೊಳ್ಳೋದು, ಸ್ಟೇಟಸ್ ಹಾಕೊಳ್ಳೋದು ತುಂಬಾ, ಅದರಿಂದನೇ ನಾವು ರೀಚ್ ಆಗೋದು ಅಲ್ವಾ. ಇವಾಗ ಏನು ಹಾಕಲ್ಲ, ಏನು ಮಾಡಲ್ಲ, ನನ್ನ ಫ್ರೆಂಡ್ ನಂಗೆ ಡಿಸ್ಕೌಂಟ್ ಬೇಕಂದ್ರೆ ಅದು ಆಗಲ್ಲ, ಡೈರೆಕ್ಟ್ ಆಗಿ ಹೇಳ್ಬಿಡ್ತೀವಿ, ಆಗಲ್ಲ. ಎಲ್ಲ ಅಷ್ಟು ಈಗ ಫ್ಯಾಮಿಲಿ ರಿಲೇಟಿವ್ಸ್ ಆ ಕಡೆ ಹಂಗೆ ಸಪೋರ್ಟ್ ಮಾಡಲ್ಲ. ನನ್ ಮಾಡ್ಸು ಮಾಡ್ಸು ಅದಾಗ ಒಕ್ಕಳದೇ ಇಲ್ಲ. ಇಲ್ಲ ಬಿಸಿ ಇದೀವಿ, ಆ ಡೇಟ್ ಬಿಸಿ ಇದೀವಿ, ಆಲ್ರೆಡಿ ಬುಕ್ ಹಾಕ್ಬಿಟ್ಟಿದೀವಿ, ಬೇಡ ಅಂತೇಳಿ ಅಲ್ಲ. ಈಗ ನಿಮ್ಗೆ ಯಾವತ್ತಾದ್ರೂ ಈಗ ಇಷ್ಟೆಲ್ಲ ಕೆಲವು ಸಲ ಆಗುತ್ತೆ ಬ್ರೋ, ಈಗ ನಾನು ಎಷ್ಟೇ ಪ್ಯಾಷನೇಟ್ ಆಗಿದ್ರು ಈಗ ವೆಡ್ಡಿಂಗ್ ಫೋಟೋಗ್ರಾಫಿನಿ ಅಂತ ಅನ್ಕೊಳ್ಳಿ, ನೀವೆಲ್ಲ ಆಚೆ ಹೋಗಿರ್ತೀರ ಔಟ್ಡೋರ್ ಲೊಕೇಶನ್, ಎಲ್ಲೋ ಮಂಗ್ಳೂರು ಇಲ್ಲ ಗೋವಾ, ಎಲ್ಲೋ ಒಂದು ಫಾರೆಸ್ಟ್ ರೀಜನ್, ಕಂಟಿನ್ಯೂಸ್ 5-6 ದಿನ ಶೂಟ್ ಇತ್ತು ಅಂತಂದ್ರೆ ಫ್ರಸ್ಟ್ರೇಟ್ ಆಗ್ಬಿಡ್ತೀವಿ. ನಮಗೂ ಯಾವ್ದು ಬೇಡ ಸಾಕು, ಆರಾಮಾಗಿ ಇದ್ಬಿಡೋಣ, ಈ ಫೋಟೋಗ್ರಾಫಿನೂ ಬೇಡ, ಬೇರೆ ಏನಾದ್ರು ಮಾಡೋಣ ಅಂತೆಲ್ಲ ಅನ್ಸುತ್ತೆ ಅಲ್ಲ. ನಿಮ್ಗೆ ಆತರ ಎಲ್ಲ ಫ್ರಸ್ಟ್ರೇಷನ್ ಆದಾಗ ಏನ್ ಮಾಡ್ತೀರಪ್ಪ? ಆಕ್ಚುಲಿ ನಾವು ಟಯರ್ಡ್ ಆಗಿರ್ತೀವಿ, ಬಟ್ ನಮ್ಗೆ ಇದು ಇರಲ್ಲ. ವರ್ಕ್ ಅಂತ ಬಂದ ತಕ್ಷಣ ಅಲ್ಲಿ ಮುಗೀತು, ಎಷ್ಟು ನಿದ್ದೆ ಇರಲ್ಲ. ವರ್ಕ್ ಅಂತ ಬಂದ ತಕ್ಷಣ ನಾವು ಅದೆಲ್ಲ ಮರ್ಸ್ಬಿಟ್ಟು ಫುಲ್ ಜಾಲಿ ಆಗಿರ್ತೀವಿ ಫುಲ್. ಯಾಕಂದ್ರೆ ನಾವಲ್ಲಿ ತೋರ್ಸಿದ್ರೆ ಕ್ಲೈಂಟಿಗೆ ಏನಾಗುತ್ತೆ, ಅವ್ರ ಮುಖ ನೋಡಿದ್ರೆ ಫ್ರೆಶ್ ಅನ್ಸ್ಬೇಕು. ನಾವು ಇವಾಗ ಮುಖನ ನಾವೇ ಹಿಂಗೆ ಇಟ್ಕೊಂಡು ಕೂತ್ಕೊಂಡ್ರೆ ಅವರು ಹಂಗೆ ಇರ್ತಾರೆ. ಸೊ ಎಷ್ಟೇ ಡೇ ಆಗ್ಲಿ ಏನೇ ಆಗ್ಲಿ ಅಂದ್ರೆ ನಮ್ದೆಲ್ಲ ಏನ್ ಫೋಟೋಗ್ರಾಫರ್ಸ್ ಅಂದ್ರೆ 2 ಮುಖ. ಈ ಭಾಷಾಗೆ 2 ಹೆಸರು ಇದೆ, ಅದೆಲ್ಲ ಆ ತರ. ಫೋಟೋಗ್ರಾಫರ್ಸ್ಗೆ 2 ಮುಖ. ಒಂದು ಅವ್ನಿಗೆ ಎಷ್ಟೇ ದುಃಖ ಇರ್ಲಿ, ಅವ್ನ ಮನೇಲಿ ಎಷ್ಟೇ ಕಷ್ಟ ಇರ್ಲಿ, ಎಷ್ಟೇ ದುಃಖ ಇರ್ಲಿ, ಒಂದ್ ಹೊತ್ತು ಊಟ ಮಾಡೋಕ್ಕೂ ಟೈಮ್ ಇರಲ್ಲ, ಎಷ್ಟು ಇರುತ್ತೆ ಅಂದ್ರೆ ಮನೇಲಿ ಕಾಯ್ತಿರ್ತಾರೆ ಇರಲ್ಲ. ಬಟ್ ಬಂದ ತಕ್ಷಣ ಮೇಡಮ್ ಸ್ಮೈಲ್ ಅಂತೀವಿ, ನಾಕ್ತೀವಿ. ಆ ಸ್ಮೈಲ್ ಬರೀ ಸ್ಮೈಲ್ ಅನ್ನಲ್ಲ, ನಾವು ನಕ್ಕಂದ ಸ್ಮೈಲ್ ಮಾಡಿಸ್ತೀವಿ, ನಗಿಸ್ತೀವಿ, ಎಲ್ಲ ಪಕ್ಕದಾಗಿ ಇಟ್ಬಿಟ್ಟು. ಇಲ್ಲೇ ಫೋಟೋಗ್ರಾಫರ್ಸ್ ಲೈಫೇ ಅದು ಬೇರೆ ಲೈಫ್. ಇದೇ ಫೋಟೋಗ್ರಫಿ ಬಂದ್ರೆ ಲೈಫ್ ಬಹಳ ಸ್ಟ್ರಗಲ್ ಇರುತ್ತೆ. ಆಮೇಲೆ ಊಟ, ಒಂದೊಂದ್ ಕಡೆ ಊಟನೇ ಸಿಗಲ್ಲ. ಈಗ ಯಾರಾದ್ರೂ ಫಾರೆಸ್ಟ್ ಹೋಗಿದ್ರೆ ಅನ್ಕೊಳ್ಳಿ, ಅಲ್ಲಿ ಊಟನೇ ಇರಲ್ಲ, ತಲೆ ಚಕ್ರ ಬರುತ್ತೆ. ಸುಮ್ಮನೆ ಎಲ್ಲ ಕೂತ್ಕೊಳ್ಳೋದು ಸ್ವಲ್ಪ 5 ನಿಮಿಷ ಸ್ಟಾರ್ಟ್ ಮಾಡೋದು ಹಾಗೆ. ಅದು ಕ್ಲೈಂಟ್ಸ್ಗೆಲ್ಲ ಒಬ್ಬೊಬ್ಬರಿಗೆ ತುಂಬಾ ಅರ್ಥ ಆಗುತ್ತೆ, ಒಬ್ಬೊಬ್ಬರಿಗೆ ಇಲ್ಲ. ಎಷ್ಟೇ ಮಾಡಿದ್ರು ಅದು ಒಳ್ಳೆಯಲ್ಲಿ ಕೊಚ್ಕೊಂಡು ಹೋದಾಗ ಅಷ್ಟೇ. ಕೆಲವೊಬ್ರು ತುಂಬಾ ಸಪೋರ್ಟ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ, ಒಬ್ಬೊಬ್ಬರಿಗೆ ಗೊತ್ತಾಗಲ್ಲ. ಅಲ್ಲ ಬ್ರೋ, ಈಗ ಆತರ ವೆಡ್ಡಿಂಗ್ ಅಲ್ಲೂ ತುಂಬಾ ಆಗುತ್ತೆ. ವೆಡ್ಡಿಂಗ್ ಅಲ್ಲೂ ಈಗೆಲ್ಲೋ ಈಗೇನೋ ಈಗ ಎಲ್ಲ ಅಲ್ಲಿ ಹೋಗ್ತೀರಾ ಅಂತ ಅನ್ಕೊಳ್ಳಿ, ಬನ್ನಿ ಅಂತ ಹೇಳ್ಕೊಂಡ್ ಬರೋದು. ನೀವ್ 5 ನಿಮಿಷ ನೀರ್ ಕುಡಿತಾ ಇರ್ತೀರಾ ಅಂತ ಅನ್ಕೊಳ್ಳಿ, ಹೇಳ್ಕೊಂಡ್ ಬರೋದು. ಇವೆಲ್ಲ ಹೆಂಗೆ ಬ್ರೋ ಆಗಿದೆ? ತುಂಬಾ ಆಗಿದೆ, ಬೇಜಾರಾಗಿದೆ. ಇವಾಗ ನಿಜ ಹೇಳ್ಬೇಕಂದ್ರೆ ಇವಾಗ ಒಂದ್ ಸ್ವಲ್ಪ ರೆಸ್ಪೆಕ್ಟ್ ಗಳು ಸ್ಟಾರ್ಟ್ ಆಗಿದೆ ಫೋಟೋಗ್ರಾಫರ್ಗೆ.
ಇವಾಗ ಏನ್ ನೀವು ಹಿಂಗ್ ಡ್ರೆಸ್ ಅಂದ್ರೆ ಅಲ್ವಾ, ಆ ಡ್ರೆಸ್ ಇಂಪಾರ್ಟೆಂಟ್. ಇದಕ್ಕೆ ಡ್ರೆಸ್ ನಾವು ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ ಮಾಡ್ತೀವಿ, ಚೆನ್ನಾಗಿರ್ಬೇಕು, ನೋಡ್ಲಿಕ್ಕೂ ಚೆನ್ನಾಗಿರ್ಬೇಕು, ಪ್ರೊಫೆಷನಲ್ ಆಗಿ ಕಾಣ್ಬೇಕು. ನೀವು ಅನ್ಪ್ರೊಫೆಷನಲ್ ಆಗಿ ಸ್ಟಾರ್ಟ್ ಮಾಡಿದ್ರೆ ಆ ಮಾತುಗಳು ಬರ ನಂದು ಇನ್ಸಿಡೆಂಟ್ ಹೇಳ್ಬೇಕಂದ್ರೆ, ಕ್ಯಾಮ್ರಾನು ತಗೊಂಡು ಹೊಡೆಯಲಿಕ್ಕೆ ಬಂದಿದ್ದಾರೆ ತುಂಬಾ ಸಲ. ಆಮೇಲೆ ಕೆಟ್ಟದಾಗೂ ಯೂಸ್ ಮಾಡಿದ್ದಾರೆ, ಅದು ಇದು ತುಂಬಾ ಕೇಳಿದೀವಿ, ಕೆಟ್ಟದಾಗ ಬೈಯೋದು ಅದೆಲ್ಲ ಆಗಿದೆ. ಯಾಕಂದ್ರೆ ಎಂಡ್ ಆಫ್ ದ ಡೇ ಅವ್ರು ಶೂಟ್ ಮಾಡ್ತಿದ್ವಿ ನಾವು, ಅವ್ರಿಗೆ ಏನಂದ್ರೆ ಗೊತ್ತಾಗ್ತಾ ಇಲ್ಲ ಆ ಕ್ಲೈಂಟ್ಸಿಗೆ. ಇವಾಗ ನಮ್ ಸಲ ನಾವು ಶೂಟ್ ಮಾಡ್ಕೊಳ್ತಿಲ್ಲ, ನಮ್ ಪ್ರೊಫೈಲ್ ಬಿಲ್ಡ್ ಮಾಡ್ಕೊಳಕ್ ಶೂಟ್ ಮಾಡ್ತಿಲ್ಲ, ನನ್ ಇನ್ನೊಬ್ರು ತೋರ್ಸ್ಬೇಕಂತ ಶೂಟ್ ಮಾಡ್ಕೊಳ್ತಿಲ್ಲ. ನಾನು ಏನಕ್ಕೆ ಅಷ್ಟು ಫೋರ್ಸ್ ಮಾಡಿ ನಿಮ್ನ ಕಪಲ್ಸ್ ತರ್ಸ್ಕೊಳ್ತೀವಿ ಅಂದ್ರೆ ಅವ್ರಿಗೆಲ್ಲ ಫೋಟೋಸ್ ಬರೋದು, ಲಾಸ್ಟಿಗೆ ಅವ್ರಿಗೆ ಬರೋದು. ಕ್ಲೈಂಟ್ಸ್ಗೆ ಅವ್ರಿಗೆ ಗೊತ್ತಾಗ್ತಿಲ್ಲ. ಕ್ಲೈಂಟ್ಸ್ಗೆ ಹೆಂಗ್ ವಾರ್ನಿಂಗ್ ಮಾಡ್ತಾರೆ ಅಂದ್ರೆ 10 ನಿಮಿಷ ಟೈಮ್, ಅದ್ರ ಫೋಟೋಸ್ ತೆಗಿಬಿಡು ಗುರು. ಈಗ ನಾನ್ ತೆಗೆಯಲ್ಲ ಬಿಟ್ಬಿಡು ಹೋಗಿ ಬರ್ತೀನಿ. ಯಾಕೆ ಬೇಕು 10 ನಿಮಿಷದಾಗ? ಏನ್ ಬರುತ್ತೆ ಬ್ರೋ? ಲೈಟ್ ಸೆಟ್ ಮಾಡಕ್ ಆಗಲ್ಲ, ಇದು ಮಾಡಕ್ ಆಗಲ್ಲ. 10 ನಿಮಿಷ ಟೈಮ್, 10 ನಿಮಿಷ ಕೊಡು ಅಷ್ಟೇ ನನಗೆ, ಇಲ್ಲಾಂದ್ರೆ ಆಗಲ್ಲ. ನನಗ್ ಫೋಟೋಸ್ ಬೇಕಾ ಅವ್ರಿಗೆ ಫೋಟೋಸ್ ಬೇಕಾ ಗೊತ್ತಾಗ್ತಿರಲ್ಲ. ಹಂಗೆ ಕೇಳಿದ್ರು, ನನಗ್ ಬೇಕಾ ಫೋಟೋಸ್, ನಿಮ್ಗೆ ಬೇಕಾ ಫೋಟೋಸ್? ನಿಮ್ಗೆ ಬೇಕಾಗಿರೋದು ತಕ್ಕೊಳ್ಳಿ, ಇಲ್ಲಾಂದ್ರೆ ನನಗೆ 10 ನಿಮಿಷ ಬಿಡು ಹೋಗಿ, ಬೇಡ. ಲಾಸ್ಟಿಗೆ ಬರಲ್ಲ, ಲಾಸ್ಟಿಗೆ ಕೇಳ್ತಾರೆ ಫೋಟೋಸೇ ಇಲ್ಲ, ನೀವು ಟೈಮೇ ಕೊಟ್ಟಿಲ್ಲ. ನಾವು ಅದಕ್ಕೆ ಎಲ್ಲ ಮೆನ್ಷನ್ ಮಾಡ್ಬಿಟ್ಟಿದೀವಿ, ಟೈಮ್ ಕೊಟ್ಟಿಲ್ಲ ಅಂದ್ರೆ ಫೋಟೋಸ್ ಬರುತ್ತೆ, ಟೈಮ್ ಕೊಟ್ಟರೆ ಫೋಟೋಸ್ ಬರುತ್ತೆ ಅಷ್ಟೇ. ಅದು ಮತ್ತೆ ಇನ್ನೊಂದ್ ಏನಂತ ಬ್ರೋ, ಈಗ ನೀವ್ ಹೇಳ್ದಂಗೆ ಕಷ್ಟಗಳನ್ನೆಲ್ಲ ಹೇಳಿದ್ರೆ, ಈಗ ಅದೇ ತರ ಬ್ರೋ ಹಳ್ಳಿಗಳಿಂದೆಲ್ಲ ಬರ್ತಾ ಇದಾರೆ ಹುಡುಗರು, ನಾನು ಫೋಟೋಗ್ರಾಫರ್ ಆಗ್ಬಿಡ್ಬೇಕು, ಸಿನಿಮಾಟೋಗ್ರಾಫರ್ ಆಗ್ಬೇಕು, ತುಂಬಾ ಜನ ಬರ್ತಾ ಇದಾರೆ. ಇನ್ನೊಂದ್ ಏನಂದ್ರೆ ಬ್ರೋ, ಇವಾಗ ಏನಾಗಿದೆ ಅಂದ್ರೆ ತಪ್ಪು ಮಾಹಿತಿಗಳು ಬ್ರೋ. ಇವಾಗ ಸಿನಿಮಾಟೋಗ್ರಫಿ ಲೈಕ್ ಆಗಕ್ ಬರ್ತಾರೆ ಫೋಟೋಗ್ರಫಿ, ಸಿನಿಮಾಟೋಗ್ರಫಿ ಕ್ಲಾಸಸ್ ಇದಾವೆ ಡೆಲ್ಲಿ, ಆಮೇಲೆ ಸೂರತ್, ಆಮೇಲೆ ಗುಜರಾತ್, ಆ ಕಡೆ ಸೈಡ್, ಆ ಕಡೆ ಎಲ್ಲ. ಆಮೇಲೆ ನಮ್ ಕಡೆ ಬೆಂಗಳೂರಲ್ಲಿ ಒಂದ್ ಸ್ವಲ್ಪ ಜನ ಕಲ್ಸ್ಕೊಡ್ತಾರೆ. ಸೊ ಏನಾಗಿದೆ ಅಂದ್ರೆ ಎಲ್ಲರೂ ತಗೊಂಡು 1 ಲಕ್ಷ ಕೊಟ್ಬಿಟ್ಟು ಅಲ್ಲಿ ಹೋಗ್ತಿದ್ದಾರೆ. ಬಟ್ ಆಕ್ಚುಲಿ ಅವ್ರೆಲ್ಲ ಕಲ್ಸ್ಕೊಡ್ತಾ ಇಲ್ಲ. ನನ್ಗೆ ಎಷ್ಟೋ ಜನ ಬಂದು ಹೇಳಿದ್ರು, ಹೋಗಿದ್ರು ನನ್ಗೆ ಏನ್ ಬೇಸಿಕ್ ಹೇಳ್ಕೊಟ್ಟಿಲ್ಲ, ಎಷ್ಟು ಏನ್ ಗಿಂಬಲ್ ಇಟ್ಕೊಬೇಕು, ಇದು ಮಾಡ್ಬೇಕು ಅಷ್ಟೇ ಹೇಳ್ಕೊಟ್ಟಿದ್ರು. 1 ಲಕ್ಷ ತಗೊಳ್ತಾರೆ. ಇವಾಗ ತುಂಬಾ ಮೋಸ ಹೋಗ್ತಿದ್ದಾರೆ. ಸೊ ಆ ತರ ಏನ್ ಬೇಡ, ಎಕ್ವಿಪ್ಮೆಂಟ್ಸ್ ನೀವೇ ಖರೀದಿ ಮಾಡಿ. ಯೂಟ್ಯೂಬ್ ಇದೆ, ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಕಲೀರಿ. ಯೂಟ್ಯೂಬ್ ಕಿಂತ ದೊಡ್ಡದು ಯಾವ್ದು ಇಲ್ಲ. ನಾವು ಯೂಟ್ಯೂಬ್ ಇಂದಾನೆ ಕಲಿತು ಇವಾಗಲೂ ಏನಾದ್ರು ಇದ್ರೆ ಯೂಟ್ಯೂಬ್ ಅಲ್ಲೇ ಯಾರೋ ಬೆಳೆ ಇರ್ತಾರೆ. ಸೊ ಡೇ ಬೈ ಡೇ ಪ್ರಾಕ್ಟಿಕಲ್ ಮಾಡ್ಕೊಂತ, ಯಾವ್ದು ದೊಡ್ಡ ಫೋಟೋಗ್ರಾಫರ್ಸ್ ಅಸಿಸ್ಟೆಂಟ್ ಹಾಕೊಂತ ಅವ್ರ ಜೊತೆ ಇದ್ದು ಅವ್ರು ಅವ್ರ ಸ್ಟೈಲ್ ಎಲ್ಲ ಕಲ್ತ್ಕೊಂಡು ಮಾಡ್ಕೊಂಡು ಬನ್ನಿ. ಇನ್ನೊಂದೇನಂದ್ರೆ ಪ್ಯಾಷನ್ ಇಟ್ಕೊಂಡ್ ಬರ್ಬೇಡ, ದುಡ್ಡಿಗೋಸ್ಕರ ಬರಬಾರ್ದು. ಇವಾಗ ಹೆಂಗ್ ಜನರೇಷನ್ ಹೆಂಗಾಗಿದೆ ಅಂದ್ರೆ, ಇವಾಗ ಒಂದು ದಿವಸ 10 ದಿವಸ ಆದ್ಮೇಲೆ ಒಂದು ಗೋಲ್ಡ್ ಚೈನು ಕೈಯಾಗೆ ಒಂದು ಇದು ಅದೆಲ್ಲ ಹಾಕ್ಬಿಟ್ಟು ಫೋಟೋಗ್ರಾಫರ್ ಆದ್ಮೇಲೆ ಒಂದು ಆ ಲೆವೆಲ್ ಬಂದ್ಬಿಟ್ಟಿದೆ. ದುಡಿತಾನಪ್ಪ, ಒಂದು ಶಿಫ್ಟ್ ಕಾರ್ ಇರುತ್ತೆ, ದುಡಿತಾನೆ ಆರಾಮ್ಸಾಗೆ, ನಾನು ಫೋಟೋಗ್ರಾಫರ್ ಆಗ್ಬಿಡ್ಬೇಕು, ನಾನು ಅದೇ ಇಷ್ಟೊತ್ತು ನಾನು ಟಿಕ್ ಮಾಡ್ತೀನಿ, ಆ ತರ ಬರ್ಬೇಡಿ. ನಿಮ್ಗೊಂದು ಪ್ಯಾಷನ್ ಆಯ್ತಾ, ಕಲೆ, ಅದೊಂದು ಕಲೆ. ಇವಾಗ ಇದು ಈ ಫೀಲ್ಡ್ ಬಂದ್ಬಿಟ್ಟು ಒಂದು ಕಲೆ. ಇವಾಗ ಒಂದು ಒಬ್ರು ಎಮೋಷನ್ ಆಯ್ತು, ಇಲ್ಲ ಜಾಯ್ ಮೂಮೆಂಟ್ ಆಯ್ತು, ಕ್ಯಾಪ್ಚರ್ ಮಾಡ್ತಿದ್ದೀವಿ. ಸೊ ಅದೊಂದು ಕಲೆ. ನೀವು ಆ ಕಲೆ ಈಗ ದುಡ್ಡಿಗೋಸ್ಕರ ಬಂದ್ರೆ ಅದೆಲ್ಲ ನಿಮ್ಗೆ ಬರಲ್ಲ. ಏನೋ ಒಂದು ಫೋಟೋ ತೆಗಿಬೇಕು, ತಲೆ ಮುಗಿಸ್ಬಿಟ್ಟು ಒಂದು ಫೋಟೋ ತೆಗಿಬೇಕು ಅಷ್ಟೇ ಆಗೋದು. ಬಟ್ ದುಡ್ಡಿಗೋಸ್ಕರ ಬರಬೇಡಿ, ನಿಮ್ ಪ್ಯಾಷನ್ ಇಟ್ಕೊಂಡ್ಬನ್ನಿ, ದುಡ್ಡು ಅದೇ ಸಿಗುತ್ತೆ. ಇಂಟ್ರೆಸ್ಟ್ ಇಂದ ಬನ್ನಿ. ನಾನು ದುಡ್ಡು ಕಲಿಬೇಕು ಅಂತಂದ್ರೆ ಆಗಲ್ಲ. ಪ್ಯಾಷನ್ ಇಟ್ಕೊಂಡ್ ಬನ್ನಿ, ದುಡ್ಡು ತಾನಾಗೇ ಬರುತ್ತೆ, ಅದು ಬಂದೇ ಬರುತ್ತೆ. ಇವಾಗ ಕೆಲವ್ರು ಏನ್ ಮಾಡ್ತಾರೆ, ಕ್ಲೈಂಟ್ಸ್ಗಳು ಯಾವ್ದೋ ವಿಡಿಯೋ ನೋಡ್ಬಿಡ್ತಾರೆ ಸೆಲೆಬ್ರಿಟೀಸ್. ಈಗ ಅಂಬಾನಿ ವೆಡ್ಡಿಂಗ್, ಆಮೇಲೆ ವಿರಾಟ್ ಕೊಹ್ಲಿದು, ಈಗ ರಣಬೀರ್, ದೀಪಿಕಾ ಇವ್ರದೆಲ್ಲ ಪ್ರೀ ವೆಡ್ಡಿಂಗ್ ಎಲ್ಲ ಈ ತರದೆಲ್ಲ ನೋಡ್ಬಿಟ್ಟು ರೆಫರೆನ್ಸ್ ಎಲ್ಲ ಕೊಟ್ಬಿಟ್ಟು ನಮ್ಗೆ ಇದೇ ತರ ತಕ್ಕೊಡಿ ಹೀಗೆಲ್ಲ ಬರ್ತಾರ ಬ್ರೋ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಸೆಲೆಬ್ರಿಟಿಗಳದೆಲ್ಲ ಫೋಟೋಸ್ ತಗೊಂಡು ನನ್ಗೆ ಈ ತರ ಫೋಟೋಸ್ ಬೇಕು, ಈ ತರ ಎಫೆಕ್ಟ್ ಬೇಕು, ನನ್ಗೆ ಈ ತರ ಪೋಸ್ ಮಾಡಿಸಿ ತುಂಬಾ ರೆಫರೆನ್ಸ್ ಕಳಿಸ್ತಿರ್ತಾರೆ. ಓಕೆನಾ? ಓಕೆ, ಅದೇನ್ ಮಹಾವಿದ್ಯಾಲಯ ತೆಗಿಬಹುದು. ಸೊ ಅದು ಏನಂದ್ರೆ ಅವ್ರದ್ದು ಮೇಕಪ್ ಲಕ್ಷಗಟ್ಟಲೆ ಇರುತ್ತೆ. ಇವ್ರ ಮೇಕಪ್ ಯಾರೋ ಪಾರ್ಲರ್ ಮಾಡ್ಸ್ಕೊಂಡಿರ್ತಾರೆ ಒಬ್ಬೊಬ್ರು. ಕೆಲವೊಂದು ಕ್ಲೈಂಟ್ಸ್ ಏನ್ ಮಾಡ್ತಾರೆ, ಅದರ ಕೇಳೋ ಕ್ಲೈಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ, ಮೇಕಪ್ ಚೆನ್ನಾಗಿರುತ್ತೆ. ಫಸ್ಟ್ ಆಫ್ ಆಲ್ ಮೇಕಪ್ ಬೇಕೇ ಬೇಕು. ಅದಾದ್ಮೇಲೆ ಏನ್ ಮ್ಯಾಟರ್ ಆಗುತ್ತೆ ಅಂದ್ರೆ,
ನಮ್ದು ಏನು ಹಾಲ್ ಹೆಂಗಿದೆ, ಫಂಕ್ಷನ್ ಹಾಲ್ ಹೆಂಗಿದೆ, ಡೆಕೋರೇಷನ್ ಮ್ಯಾಟರ್ ಆಗುತ್ತೆ, ಫಂಕ್ಷನ್ ಹಾಲ್ ಮ್ಯಾಟರ್ ಆಗುತ್ತೆ, ಅವ್ರ ಡ್ರೆಸ್ ಮ್ಯಾಟರ್ ಆಗುತ್ತೆ, ಓಕೆನಾ, ಅವ್ರ ಮೇಕಪ್ ಮ್ಯಾಟರ್ ಆಗುತ್ತೆ, ಅವ್ರ ಟೈಮ್ ಇವಾಗ ಸೆಲೆಬ್ರಿಟಿಗಳೆಲ್ಲ ಏನು ಗೊತ್ತಾ, ಅದಕ್ಕೆ ಒಂದು ಫೋಟೋಗೆ ಅಂತಾನೆ ಮದುವೆ ಮಾಡ್ಕೊಳ್ಳೋದು, ತೋರ್ಸ್ಕೊಬೇಕಂತಾನೆ ಮದುವೆ ಮಾಡ್ಕೊಳ್ಳೋದು. ಇವಾಗ ಇವ್ರೇನು ಶಾಸ್ತ್ರ ಪ್ರಕಾರ ಹೋಗೋದು, ಟೈಮ್ ಕೊಡಲ್ಲ ಫಸ್ಟ್ ಆಫ್ ಆಲ್. ಆ ತರ ಫೋಟೋ ಬೇಕಾದ್ರೆ ಸಾಧ್ಯ ಇಲ್ಲ. ಇವೆಲ್ಲ ಇಷ್ಟು ಟೈಮ್ ಕೊಡ್ಲಿ, ಮೇಕಪ್ ಚೆನ್ನಾಗಿ ಮಾಡ್ಕೊಳ್ಳಿ, ಡ್ರೆಸ್ ಒಳ್ಳೆ ಹಾಕೊಳ್ಳಿ, ಅದಕ್ಕಿಂತ ಒಳ್ಳೆ ಫೋಟೋಸ್ ತಗೋಬಹುದು. ಏನು ಇಲ್ಲ ಆ ತರ ಫೋಟೋಸ್ ಬರ್ಬೇಕಂದ್ರೆ ಅದು ಇಂಪಾಸಿಬಲ್. ಯಾಕಂದ್ರೆ ಒಬ್ಬೊಬ್ರು ಮೇಕಪ್ ತಾವೇ ಮಾಡ್ಕೊಳ್ತಾರೆ. ಅಲ್ಲ ಶೂಟ್ಗೆ ಹಿಂಗೆ ಬ್ರೋ, ಈಗ ಮೇಕಪ್ ಎಷ್ಟು ಮ್ಯಾಟರ್ ಆಗುತ್ತೆ, ಇಂಪಾರ್ಟೆಂಟ್ ತುಂಬಾ ಮ್ಯಾಟರ್. ಈಗ ಯಾವ ತರ ಇರ್ಬೇಕಂದ್ರೆ ಅವ್ರು ಅನ್ಕೊಳ್ತಾರೆ ನಾನು ಬೆಳಗಿದ್ದೀನಿ ಸಾಕು ನಾನು ಮಾಡ್ಕೊಳ್ತೀನಿ, ಮೈನ್ ಇಂಪಾರ್ಟೆಂಟ್ ಅಲ್ಲ ಅದು. ಅಲ್ಲಿ ಈಗ ಒಂದು ಮೇಕಪ್, ಈಗ ಕ್ಯಾಮ್ರಲ್ಲಿ ಮೇಕಪ್ ಕಂಪಲ್ಸರಿ ಮೇಕಪ್ ಬೇಕೇ ಬೇಕು. ಮೇಕಪ್ ಅಂದ್ರೆ ಓನ್ಲಿ ಇದಲ್ಲ, ಸ್ಕಿನ್ ಅಲ್ಲ, ಹೇರ್ ಇಂದ ಇಟ್ಕೊಂಡು ಡ್ರೆಸ್ಸಿಂಗ್ ಇಂದ ಇಟ್ಕೊಂಡು ಎವ್ರಿಥಿಂಗ್ ಮ್ಯಾಟರ್. ಇವಾಗ ಹೇರ್ ಹೆಂಗ ಮಾಡ್ಕೊಂಡ್ಬಿಟ್ಟು ಬಂದೇ ಆಗಲ್ಲ. ಮೇಕಪ್ ಅವರು ಪ್ರೊಫೆಷನಲ್ ಆಗಿರ್ತಾರೆ, ಅವ್ರು ಕಲ್ತಿರ್ತಾರೆ ಮೇಕಪ್ ಅವ್ರದ್ದು. ಸೊ ಅವ್ರಿಗೆ ಗೊತ್ತು ಯಾವ ತರ ಯಾವ ಡ್ರೆಸ್ಸಿಗೆ ಯಾವ ತರ ಹೇರ್ ಸ್ಟೈಲ್ ಮಾಡ್ಬೇಕು, ಯಾವ ತರ ಮೇಕಪ್ ಮಾಡ್ಬೇಕು ಎಲ್ಲ ಕಲ್ತಿರ್ತಾರೆ. ಸೊ ಕಂಪಲ್ಸರಿ ಮೇಕಪ್ ಇದ್ರೆ ನಮ್ಗೆ ಒಂದು ಒಳ್ಳೆ ಕಂಟೆಂಟ್ ಸಿಗುತ್ತೆ. ಇಲ್ಲಾಂದ್ರೆ ಫೇಸ್ ಅಲ್ಲಿ ನಿಮ್ಗೆ ಇದು ಡಾರ್ಕ್ ಸರ್ಕಲ್ ಕಾಣೋದು, ಮಾರ್ಕ್ಸ್ ಕಾಣೋದು, ಅದೆಲ್ಲ ತುಂಬಾ ಇರುತ್ತೆ. ನಾನು ವೈಟ್ ಇದೀನಿ ನಂಗೆ ಬೇಡ, ಕಂಪಲ್ಸರಿ ಮೇಕಪ್ ಇರ್ಲೇಬೇಕು. ನಾನು ಎಲ್ಲ ಕ್ಲೈಂಟ್ಸ್ ಹೇಳೋದು ಅಂದ್ರೆ ಮೇಕಪ್ ಇರ್ಬೇಕು. ಪ್ರೀ ವೆಡ್ಡಿಂಗ್ ಆಯ್ತು ಕಂಪಲ್ಸರಿ ಮೇಕಪ್, ಇಲ್ಲಾಂದ್ರೆ ವಿಡಿಯೋಸ್ ಚೆನ್ನಾಗಿ ಬರಲ್ಲ. ಈ ಫೋಟೋಸ್ ಅಲ್ಲಿ ಏನಾದ್ರು ನಾವು ತಿದ್ಕೊಬಹುದು, ಬಟ್ ವಿಡಿಯೋಸ್ ಅಲ್ಲಿ ಆಗಲ್ಲ. ಎಷ್ಟಂತ ಅದು ಈ ಕೊಡೋ ಬಜೆಟ್ಗೂ ನಾವು ಮಾಡೋ ಬಜೆಟ್ ಎಡಿಟಿಂಗಿಗೂ ಆ ತರ ಎಲ್ಲ ಇಂಪಾಸಿಬಲ್. ಮೇಕಪ್ ಕಂಪಲ್ಸರಿ ಇದ್ರೇನೆ ಅದು ಫೋಟೋ ಚೆನ್ನಾಗಿ ಬರೋದು, ಇಲ್ಲಾಂದ್ರೆ ವೇಸ್ಟ್ ಆಗ್ಬೋದು. ಇವಾಗ ಸ್ಯಾರಿ ಮಾಡ್ತಾರೆ, ಅವ್ರು ಕಟ್ಕೊಳ್ಳೋದು ಬೇರೆ ಸ್ಯಾರಿ, ಮೇಕಪ್ ಅವ್ರು ಕಟ್ಕೊಳ್ಳೋದೇ ಬೇರೆ. ಮೇಕಪ್ ಅವ್ರು ಕರೆಕ್ಟ್ ಆಗಿ ವಿಡಿಯೋ ಹೆಂಗ್ ಸೂಟ್ ಆಗುತ್ತೋ ಹಂಗೆ ಆ ತರ ಇರುತ್ತೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಬಟ್ ವಿತೌಟ್ ಮೇಕಪ್ ಮಾಡಿಸಿದ್ರೆ ವೇಸ್ಟ್. ನಾನು ಹೇಳ್ಬಿಡ್ತೀನಿ, ಇಲ್ಲ ಮನೇಲೆ ಮಾಡ್ಕೊಂಡ್ಬರ್ತೀವಿ, ಮೇಕಪ್ ಮಾಡ್ಕೊಂಡ್ಬಿಡ್ತೀವಿ, ಮನೇಲೆ ಪ್ರೀ ವೆಡ್ಡಿಂಗ್ ಮಾಡ್ಕೊಳ್ಳಿ ಅಷ್ಟೇ. ಮನೆ ಮೇಕಪ್ ಮಾಡ್ಕೊಂಡ್ರೆ ಮನೇಲೆ ಪ್ರೀ ವೆಡ್ಡಿಂಗ್ ಮಾಡ್ಕೊಳ್ಳಿ ಅನ್ಕೊಳ್ಬೇಕು ಅಷ್ಟೇ ಬರೋ. ಮತ್ತೆ ಇಲ್ಲ ಮೇಕಪ್ ಕಂಪಲ್ಸರಿ, ಕ್ಯಾಮ್ರಾಗೆ ಮೇಕಪ್ ಕಂಪಲ್ಸರಿ. ಇವಾಗ ಕ್ಯಾಮ್ರಾ ಕಣ್ಣು ನಮ್ಗೆ ಗೊತ್ತು, ಇವಾಗ ಈ ಕಣ್ಣು ಬೇರೆ, ಕ್ಯಾಮ್ರಾ ಕಣ್ಣು ಬೇರೆ. ಕ್ಯಾಮ್ರಾ ಅನ್ನೋದು ಅಫ್ಕೋರ್ಸ್ ಸ್ವಲ್ಪ ಕಡಿಮೆ ಲೈಟಿಂಗ್ ಕಡಿಮೆ ಇರುತ್ತೆ, ಒಂದ್ ಸ್ವಲ್ಪ ಎಲ್ಲೆಲ್ಲ ಡೀಟೇಲಿಂಗ್ ಕಾಣುತ್ತೆ. ಸೊ ಅದಕ್ಕೆ ಕಂಪಲ್ಸರಿ ಮೇಕಪ್ ಬೇಕೇ ಬೇಕು, ಅದು ಪ್ರೊಫೆಷನಲಿ ಮೇಕಪ್. ಇವಾಗ ಕೆಲವೊಬ್ರು ಮೇಕಪ್ಗಳು ಅಷ್ಟೇ ಚೆನ್ನಾಗಿ ಮಾಡೋರು ಇದಾರೆ, ಇಲ್ಲಾದ್ರೂ ಕೆಡವಾಗಿ ಮಾಡೋರು ಇದಾರೆ. ಸೊ ಒಳ್ಳೆ ಮೇಕಪ್ ಅವ್ರ ಸ್ಕಿನ್ ಟೋನ್ ಪ್ರಕಾರ ಮೇಕಪ್ಸ್, ಹೇರ್ ಸ್ಟೈಲು, ಸ್ಯಾರಿ, ಡ್ರೆಸ್ಸು ನೀಟ್ ಆಗಿತ್ತು ಅಂದ್ರೆ ರಿಸಲ್ಟ್ 100%. ಇವಾಗ ಓನ್ಲಿ ಫೋಟೋಗ್ರಾಫರ್ಸ್ ಇರಲ್ಲ. ಈಗ ವೆಡ್ಡಿಂಗು ಪ್ರೀ ವೆಡ್ಡಿಂಗ್ ಹೋಗ್ತೀವಿ ಅಂದ್ರೆ ಓನ್ಲಿ ಫೋಟೋಗ್ರಾಫರ್ ಇರಲ್ಲ, 3 ಜನ ಇರ್ತಾರೆ. ಒಂದು ಮೇಕಪ್ ಆರ್ಟಿಸ್ಟು, ಫೋಟೋಗ್ರಾಫರು, ಕ್ಲೈಂಟ್. ಮೇಕಪ್ ಆರ್ಟಿಸ್ಟು ಫೋಟೋಗ್ರಾಫರ್ 50% ಆದ್ರೆ 50% ಕ್ಲೈಂಟ್ ಇರುತ್ತೆ. ಇವಾಗ ನಾವ್ ಏನ್ ಹೇಳ್ತೀವಿ, ಹಿಂಗ್ ನಡ್ಕೊಂಬನ್ನಿ ಅಂದ್ರೆ ನಡ್ಕೊಂಬನ್ನಿಲ್ಲ ಅಂದ್ರೆ ಬರಲ್ಲ. ಅದು ನಾವ್ ಹೇಳ್ದಂಗೆ ಮಾಡಿದ್ರೆ ಮೇಕಪ್ ಕರೆಕ್ಟ್ ಆಗಿತ್ತು, ಕರೆಕ್ಟ್ ಆಗಿ ಮಾಡಿದ್ರೆ 100% ರಿಸಲ್ಟ್ ಬರುತ್ತೆ. ಅಲ್ಲ ಬ್ರೋ, ಈಗ ಕೆಲವು ಕ್ಲೈಂಟ್ಸ್ ಇರ್ತಾರೆ ಹಿಂಗೆ ಅಂತಂದ್ರೆ ಅವ್ರು ಸ್ಮೈಲು ಮಾಡಲ್ಲ, ಏನೂ ಮಾಡಲ್ಲ, ಅಂತ ಕ್ಲೈಂಟ್ಸ್ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ? ಸೊ ಆ ತರ ಕ್ಲೈಂಟ್ಸ್ ಸಿಕ್ಕರೆ ತುಂಬಾ ಚಾಲೆಂಜ್. ಸೀರಿಯಸ್ ಈಗ ಸ್ಮೈಲ್ ಮಾಡೋದು, ನಾನು ಸ್ಮೈಲ್ ಮಾಡೋದು ಇದಾರೆ, ನಾನು ಸ್ಮೈಲ್ ಮಾಡೋದೇ ಅಷ್ಟೇ. ಮಾಡ್ತಿದೀನಿ ಸ್ಮೈಲ್ ಅಂತ, ಸ್ಮೈಲ್ ಇರಲ್ಲ ಮುಖದಲ್ಲಿ, ಸ್ಮೈಲ್ ಇರಲ್ಲ, ಸ್ಮೈಲ್ ಮಾಡ್ತಾನೆ ಇರ್ತಾರೆ. ಸ್ಮೈಲ್ ಮಾಡಿ ಬ್ರೋ, ಇಲ್ಲ ಇಷ್ಟೇ ಅಷ್ಟೇ. ತುಂಬಾ ಚಾಲೆಂಜ್ ಏನಿಲ್ಲ. ಜಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಹುಡುಗಿನ ಫೋಕಸ್ ಮಾಡ್ಕೊಳ್ತೀವಿ. ಈಗ ಹುಡುಗಿ ಅಫ್ಕೋರ್ಸ್ ಚೆನ್ನಾಗಿ ಏನಕ್ಕೆ ಒಂದು ಎಷ್ಟು ಇಂಟ್ರೆಸ್ಟ್ ಅಂದ್ರೆ ಹುಡುಗಿ ಇಂಟ್ರೆಸ್ಟ್ ಇರುತ್ತೆ, ಹುಡುಗಿ ಫೋರ್ಸ್ಫುಲಿ ಅಂತ ಹುಡುಗ ಬಂದಿರ್ತಾನೆ. ಸೊ ನಾನು ಯಾವ ಕ್ಲೈಂಟ್ ಕೇಳ್ಕೊಳ್ಳೋದು, ಎರಡು ತಪ್ಪು ಮಾಡಬೇಡಿ. ಇಬ್ರಿಗೂ ಇಂಟ್ರೆಸ್ಟ್ ಇದೆ ಅಂದ್ರೆ ಪ್ರೀ ವೆಡ್ಡಿಂಗ್ ಮಾಡಿಸ್ಕೊಳ್ಳಿ. ಒಬ್ರಿಗೆ ಇಂಟ್ರೆಸ್ಟ್ ಇದೆ, ಒಬ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ತೋಪೆ ಅದು. ಆ ಟೈಮಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಹುಡುಗಿನ ಮೇನ್ ಫೋಕಸ್ ತಗೊಳ್ತೀವಿ. ಹುಡುಗ ಏನ ನಡ್ಕೊಂಡ್ ಬರ್ತಿರ್ತಾನೆ ಬ್ಯಾಕ್ಗ್ರೌಂಡ್ ಅಲ್ಲಿ, ಹುಡುಗಿನ ಆಟಾಡ್ಸೋದು, ಅದು ಮಾಡೋದು, ಇದು ಮಾಡೋದು, ಹುಡುಗ ಬಂದ್ ತಕ್ಕೋದು ಅಷ್ಟೇ. ತುಂಬಾ ಒಂದು 70% ಹುಡುಗಿ ಮೇಲೆ ಕಾನ್ಸಂಟ್ರೇಟ್ ಇರುತ್ತೆ. ಸೊ ಹಂಗೆ ಮಾಡ್ಬೇಕು, ಇಲ್ಲಾಂದ್ರೆ ವಿಡಿಯೋ ಚೆನ್ನಾಗಿ ಬರಲ್ಲ. ಇವಾಗ ನಗು ಇದ್ರೇನೆ ಇದು ಪ್ರೀ ವೆಡ್ಡಿಂಗಿಗೆ ಚೆನ್ನಾಗಿ ಅನ್ಸುತ್ತೆ. ಒಂದ್ ಸ್ವಲ್ಪ ಸ್ಮೈಲ್ ಮಾಡ್ಕೊಂಡು ಆಕ್ಟಿವ್ ಆಗಿದ್ರೆ. ಆಕ್ಟಿವ್ ಇರಲ್ಲ, ನಾನು ಹಿಂಗೆ ಕುತ್ಕೊಳ್ತೀನಿ, ನಾನು ಹಿಂಗೆ ಮಾಡ್ತೀನಿ ಅಂದ್ರೆ ಆಗಲ್ಲ. ಆಮೇಲೆ ನೋಡೋರು ಹೇಳ್ತಾರೆ ಲಾಸ್ಟ್ ಅಲ್ಲಿ ಏನ್ ತೆಗ್ದಿದೀಯಪ್ಪ, ಅವ್ರ ಮನೇಲೆ ಕೇಳ್ತಾರೆ, ಏನ್ ನಮ್ಮ ಮಗಗ್ ಸ್ಮೈಲ್ ಮಾಡ್ಬೇಕೇ ಇಲ್ಲ, ಮಗ ಸ್ಮೈಲ್ ಮಾಡಿಲ್ಲ ಹಾಕಿಲ್ಲ ಅದು. ಅದಕ್ಕೆ ಹುಡುಗಿಗೆ ತುಂಬಾ ಫೋಕಸ್ ಮಾಡ್ಕೊಬೇಕು. ಹುಡುಗಿ ಮಾಡ್ತಾರೆ 90% ಹುಡುಗಿರಿಗೆ ಇಂಟ್ರೆಸ್ಟ್ ಇರೋದು. ಕೆಲವೊಂದು ಹುಡುಗರಿಗೆ ಚೆನ್ನಾಗಿ ಅನ್ಸುತ್ತೆ, ಒಂದೊಂದು ಹುಡುಗರು ಚೆನ್ನಾಗಿ ಅನ್ಸಲ್ಲ. ಹುಡುಗರು ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾರೆ, ಅವ್ರು ಇಂಟ್ರೆಸ್ಟ್ ಕೊಟ್ಟು ಮಾಡ್ಕೊಳ್ಳಲ್ಲ.
ಸೊ ಹುಡುಗಿದ್ದು 90% ಹುಡುಗಿರಿಗೆ ಇಂಟ್ರೆಸ್ಟ್ ಇರುತ್ತೆ. ಸೊ ಅವ್ರನ್ನ ಕಾನ್ಸಂಟ್ರೇಟ್ ಮಾಡ್ಬಿಡ್ತೀವಿ ಅಷ್ಟೇ. ಬ್ರೋ ಈಗ ನಾನು ವೆಡ್ಡಿಂಗ್ ಶೂಟ್ ಹೋಗ್ತೀನಿ ಅಂತಂದ್ರೆ ಪ್ರೀ ವೆಡ್ಡಿಂಗ್ ಶೂಟ್ ಬೇಸಿಕ್ ಮಿನಿಮಮ್ ನಾನು ಮಾಡಿಸ್ತೀನಿ. ನಾನು ಮಿನಿಮಮ್ ಇಷ್ಟಕ್ಕೆ ಒಂದು ಶೂಟ್ ಮಾಡಿಸ್ತೀನಿ ಅಂತಂದ್ರೆ ಇದಕ್ಕೆ ಇಷ್ಟು ಕಂಪಲ್ಸರಿ ಇದಿಷ್ಟು ಬೇಕು ಅಂತ ಅಂದ್ರೆ ಏನೇನೆಲ್ಲ ನೋಡ್ಬೇಕು? Compulsory. ಬಜೆಟ್ ಅಲ್ಲ, ನಾನು ಕಂಪಲ್ಸರಿ ಇದು ಬೇಕು. ಈಗ ನಾನು ವೆಡ್ಡಿಂಗ್ ಶೂಟ್ ಮಾಡಿಸ್ತೀನಿ ಅಂತಂದ್ರೆ ಈಗ ಕ್ಯಾಮ್ರಾ, ಮೇಕಪ್, ಡ್ರೆಸ್, ಈ ತರ ಏನೇನೆಲ್ಲ ಮೇನ್ ಇಂಪಾರ್ಟೆಂಟ್ ಬೇಕೇ ಬೇಕು ಕಂಪಲ್ಸರಿ ಅಂದ್ರೆ ಲೈಕ್ ಇವಾಗ ಕ್ಯಾಮ್ರಾ, ಇವಾಗ ಏನ್ ಕ್ಯಾಮ್ರಾ ಅದೇ ಡಿಸ್ಕಸ್ ಮಾಡಿದ್ರೆ ಫೋಟೋಗ್ರಾಫರ್ಸ್ ಏನ್ ಕ್ಯಾಮ್ರಾ ಯೂಸ್ ಮಾಡ್ತಿದ್ದಾರೆ, ವಿಡಿಯೋಗೆ ಸೆಪರೇಟ್, ಫೋಟೋಗೆ ಸೆಪರೇಟ್. ಕ್ಯಾಂಡಿಡ್ ಫೋಟೋಗ್ರಫಿ, ಈಗ ಫೋಟೋಗ್ರಫಿಯಲ್ಲಿ ತುಂಬಾ ಫೋಟೋಗ್ರಫಿ ಇದೆ. ಸಿನಿಮ್ಯಾಟಿಕ್ ವಿಡಿಯೋ ಅಂತ ಬರುತ್ತೆ, ಒಂದು ಕ್ಯಾಂಡಿಡ್ ಫೋಟೋಗ್ರಫಿ, ಅದು ಕ್ಯಾಂಡಿಡ್ ಕ್ಯಾಪ್ಚರ್ ಮಾಡ್ತಿರ್ತಾರೆ. ಒಂದು ಟ್ರೆಡಿಷನಲ್ ಫೋಟೋ, ಟ್ರೆಡಿಷನಲ್ ವಿಡಿಯೋ. ಒಂದು ಟ್ರೆಡಿಷನಲ್ ಫೋಟೋ ಏನ್ ರಿಚರ್ಸ್ ಆಗ್ತಾ ಇರುತ್ತೆ ಅದೆಲ್ಲ ಕವರ್ ಆಗ್ತಾ ಇರುತ್ತೆ. ಸೊ ಕ್ಯಾಂಡಿಡ್ ಅಲ್ಲಿ ಓನ್ಲಿ ಕ್ಯಾಂಡಿಡ್ ಮೂಮೆಂಟ್ಸ್ ನಗ್ತಿರೋದು, ವಿಶ್ ಮಾಡ್ತಿರೋದು, ನಮಸ್ಕಾರ ಮಾಡ್ತಿರೋದು ಆ ಥರ ಬರುತ್ತೆ. ಸಿನಿಮ್ಯಾಟಿಕ್ ಅಲ್ಲಿ ಅದೇ ಕ್ಯಾಂಡಿಡ್ ಮೂಮೆಂಟ್ಸ್ ವಿಡಿಯೋಸ್ ನಾವು ಕ್ಯಾಪ್ಚರ್ ಮಾಡ್ತಾರೆ ಈ ಇಷ್ಟು ಫೋಟೋಗ್ರಫಿಯಲ್ಲಿ. ಸೊ ಇದರಲ್ಲಿ ಒಬ್ಬೊಬ್ರು ಒಂದೊಂದು, ಕ್ಯಾಂಡಿಡ್ ಒಬ್ಬನ್ ಬೇರೆ, ಸಿನಿಮ್ಯಾಟಿಕ್ ಬೇರೆ, ಟ್ರೆಡಿಷನಲ್ ಬೇರೆ, ಇವರೆಲ್ಲ ಬೇರೆ. ಅವ್ರಿಗೆಲ್ಲ ತಿಳ್ಕೋಬೇಕು ಯಾವ ಕ್ಯಾಮ್ರಾ ಯೂಸ್ ಮಾಡ್ತಿದ್ದೀರಾ ನೀವು, ಕ್ಯಾಂಡಿಡ್ ಯಾವ್ದು ಯೂಸ್ ಮಾಡ್ತಿದ್ದೀರಾ, ಸಿನಿಮ್ಯಾಟಿಕ್ ಯಾವ್ದು ಯೂಸ್ ಮಾಡ್ತಿದ್ದೀರಾ, ಟ್ರೆಡಿಷನಲ್ ಏನ್ ಯೂಸ್ ಮಾಡ್ತಿದ್ದೀರಾ. ಸೊ ಇದೆಲ್ಲ ಕ್ಯಾಮ್ರಾ ನಾಲೆಜ್ ಇರ್ಬೇಕು. ಸೊ ನಿಮ್ಗೆ ಹೇಳ್ಬೇಕಂದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಕ್ಯಾಮ್ರಾ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಬಂದ್ಬಿಡುತ್ತೆ. ಸೊ ನಿಮ್ಗೆ ಎಷ್ಟು ಮೆಗಾ ಪಿಕ್ಸಲ್ಸ್ ಇದೆ, ಯಾವ ತರ ಇದೆ ಕ್ಯಾಮ್ರಾ, ಅಪ್ಡೇಟೆಡ್ ಕ್ಯಾಮ್ರಾನ ಇನ್ನ ಲೋ ಕ್ಯಾಮ್ರಾನ ಗೊತ್ತಾಗುತ್ತೆ. ಸೊ ಹಂಗೆ ನೀವು ಮಾಡ್ಕೊಳ್ಳಿ. ಅದಾದ್ಮೇಲೆ ಪ್ಲೇಸಸ್ ಇಂಪಾರ್ಟೆಂಟ್. ಈ ಪ್ರೀ ವೆಡ್ಡಿಂಗ್ ಹೋಗ್ಬೇಕಂದ್ರೆ ಪ್ಲೇಸಸ್ ಇಂಪಾರ್ಟೆಂಟ್. ಸೊ ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದು ಫೋಟೋಗ್ರಾಫರ್ಸ್ಗಳೆಲ್ಲ ಫಸ್ಟ್ ಶೂಟ್ ಮಾಡ್ಬಿಡ್ತಾರೆ, ಅದಾದ್ಮೇಲೆ ಸಾಂಗ್ ಸಿಂಗ್ ಮಾಡ್ತಾರೆ ಅಲ್ವಾ. ಸೊ ಅದು ನಾರ್ಮಲ್ ಆಗೇ ಇರುತ್ತೆ. ಸೊ ಏನ್ ಮಾಡಿ ಅಂದ್ರೆ ಫಸ್ಟ್ ಸಾಂಗ್ ಸೆಲೆಕ್ಟ್ ಮಾಡಿ. ಸಾಂಗ್ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ ಪ್ಲೇಸ್ಗೆ ಗೊತ್ತಾಗುತ್ತೆ ಆ ಸಾಂಗಿಗೆ ಯಾವ ಶೂಟ್ ಆಗುತ್ತೆ ಪ್ಲೇಸ್. ಇವಾಗ ಯಾವ್ದೋ ಒಂದು ಸಾಂಗ್ ತಗೊಂಡ್ಬಿಟ್ಟು ಬೀಚಲ್ಲಿ ಮಾಡಿದ್ರೆ ಸಿಂಕ್ ಆಗಲ್ಲ. ಆ ತಕ್ಕಂಗೆ ಬೀಚ್ಗೆ ಹೋಗ್ಬೇಕು. ಆ ಸಾಂಗ್ ಅದು ರಿಕ್ವೈರ್ಮೆಂಟ್ ಇರ್ಬೇಕು. ಬೀಚ್, ಮೌಂಟೇನು, ಸಾಂಗಿಗೆ ರಿಕ್ವೈರ್ಮೆಂಟ್ ಇರ್ಬೇಕು. ಸೊ ಅಂತ ಫಸ್ಟ್ ಸಾಂಗ್ ಸೆಲೆಕ್ಟ್ ಮಾಡಿ, ಆಮೇಲೆ ಪ್ಲೇಸ್, ಸಾಂಗ್ ಆದ್ಮೇಲೆ ಡ್ರೆಸ್ಸಿಗೆ ತಕ್ಕಂಗೆ ಮೇಕಪ್, ಇಷ್ಟೆಲ್ಲ ಕಲಿತ್ರೆ ಒಂದು ಒಳ್ಳೆ ಪ್ರೀ ವೆಡ್ಡಿಂಗ್ ಆಗುತ್ತೆ. ಸೊ ಮಿಕ್ಸರ್ ಆಫ್ ಎವ್ರಿಥಿಂಗ್ ಇದೆಲ್ಲ, ಅದು ಒಳ್ಳೆ ನಿಮ್ಗೆ ಚೆನ್ನಾಗಿ ಬರುತ್ತೆ. ಸೊ ವೆಡ್ಡಿಂಗ್ ಅಲ್ಲಿ ಅಂತ ಬಂದ್ರೆ ಅದೇ ಕ್ಯಾಂಡಿಡ್ ಫೋಟೋ, ಸಿನಿಮ್ಯಾಟಿಕ್ ವಿಡಿಯೋ, ಇವೆಲ್ಲ ನಿಮ್ಗೆ ನೋಡ್ಕೊಂಡು ಡೆಕೋರೇಷನ್ ಚೆನ್ನಾಗಿರ್ಬೇಕು. ಎಲ್ಲೂ ಕಾಂಪ್ರಮೈಸ್. ಈಗ ಡೆಕೋರೇಷನ್ ಚೆನ್ನಾಗಿಲ್ಲ ಅಂದ್ರೆ ಫೋಟೋ ಚೆನ್ನಾಗಿ ಬರಲ್ಲ, ಅಫ್ಕೋರ್ಸ್ ಚೆನ್ನಾಗಿ ಬರಲ್ಲ. ಕ್ಯಾಂಡಿಡ್ ಫೋಟೋಸ್ ಯಾವ್ದು ಬರಲ್ಲ. ನೀವು ಡೆಕೋರೇಷನ್ ಹೈ ಆಗಿ ಮಾಡ್ತಿದ್ದೀರ ಅಂದ್ರೆ ಫೋಟೋಗ್ರಫಿ ಹೈ ಆಗಿ ಹೋಗಿ, ಡೆಕೋರೇಷನ್ ಕಡಿಮೆ ಆಗಿದ್ರೆ ಫೋಟೋಗ್ರಫಿ ಓಕೆ, ನಾರ್ಮಲ್ ಫೋಟೋಗ್ರಫಿ ಮಾಡ್ಕೊಳ್ಳೋದು ನಮ್ದು ಸಜೆಷನ್ಸ್. ಡೆಕೋರೇಷನ್ ಚೆನ್ನಾಗಿರ್ಬೇಕು. ಇವಾಗ ನೋಡಿ ಈ ಸ್ಟುಡಿಯೋ ನೋಡಿ ಎಷ್ಟು ನಮ್ ಕಾರಣ, ಈಗ ಇದೇ ನಾರ್ಮಲ್ ಆಗಿ ನಾವೆಲ್ಲ ಕುತ್ಕೊಂಡು ಮಾತಾಡಿದ್ರೆ ಹಿಂಗಿರುತ್ತೆ, ಚೆನ್ನಾಗಿ ಅನ್ಸಲ್ಲ. ಆ ತರ ಇದಕ್ಕೆ ಒಂದು ಸೆಟಪ್ ಅಂತ ಮಾಡಿದ್ವಿ. ಅದು ಫೀಲೇ ಬೇರೆ ಕ್ವಾಲಿಟಿ. ಅವಾಗ ಕೇಳ್ಬೋದು ನೀವು, ನಾವ್ ಅಷ್ಟೆಲ್ಲ ಡೆಕೋರೇಷನ್ ಮಾಡ್ತೀವಿ, ನಾನೆಲ್ಲ ಟೈಮ್ ಕೊಟ್ಟಿದ್ದೀನಿ, ರಶ್ ಚೆನ್ನಾಗಿ ಹಾಕಿದೀನಿ, ಇಲ್ಲ ನೀನ್ ಏನ್ ಫೋಟೋಸ್ ತಂದಿಲ್ಲ, ಅವಾಗ ಕೇಳಿದ್ರೆ ಒಂದ್ ಪಾಯಿಂಟ್. ಇಲ್ಲಾಂದ್ರೆ ಇಲ್ಲ. ಇಷ್ಟೆಲ್ಲ ಡೀಟೇಲ್ಸ್ ಎಲ್ಲ ಬೇಕಾಗುತ್ತೆ. ಥ್ಯಾಂಕ್ಸ್ ಬ್ರೋ ಬಂದಿದ್ಕೆ. ಮತ್ತೆ ನಿಮ್ಮ CJ ಎಂಟರ್ಟೈನ್ಮೆಂಟ್ಸ್ ಕಂಪ್ನಿ ಕೂಡ ಇವತ್ತು ಒಂದು ವೆಡ್ಡಿಂಗ್ ಶೂಟ್ ಕಂಪ್ನಿ ಆಗಿದೆ. ಮುಂದೆ ನೆಕ್ಸ್ಟ್ ಸಿನಿಮಾ ಪ್ರೊಡಕ್ಷನ್ ಆಗುವಷ್ಟು ದೊಡ್ಡ ಕಂಪ್ನಿ ಆಗ್ಲಿ.